ನಮಸ್ಕಾರ ವೀಕ್ಷಕರೇ. ಆದರ್ಶ ಆಸ್ಪತ್ರೆ ಅರ್ಪಿಸುವಂತಹ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಂದಿನ ಜೀವನದಲ್ಲಿ ಮಾನಸಿಕ ಆರೋಗ್ಯದ ಮಹತ್ವವನ್ನು ತಿಳಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಆದರ್ಶ ಆಸ್ಪತ್ರೆಯ ಮಾನಸಿಕ ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಮೊದಲಿಗೆ ಒತ್ತಡ ಅಥವಾ ಸ್ಟ್ರೆಸ್ ಅಂದರೆ ನಿಜವಾಗಿ ಏನು ಅಂತ? ಓಕೆ, ಈಗ ಫಸ್ಟ್ ನಾವು ಸ್ಟ್ರೆಸ್ ಅಂದರೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋ ಮೊದಲು ನಾವು ಮುಂಚೆ ಸ್ಟ್ರೆಸ್ಸನ್ನು ಹೇಗೆ ನಾವು ಪರ್ಸೀವ್ ಮಾಡ್ತೇವೆ ಅಂತ ಹೇಳಿದ್ರೆ ಅದೊಂದು ಕಾಯಿಲೆ ಹಾಗೆ ಅಂತೇಳಿ. ಸ್ಟ್ರೆಸ್ ಇಸ್ ಅ ಡಿಸೀಸ್ ಅಂತೇಳಿ, ಬಟ್ ಇಟ್ ಈಸ್ ನಾಟ್ ಫುಲ್ಲಿ ರೈಟ್ ಅಂತ ಹೇಳ್ತೇನೆ ನಾನು. ಯಾಕಂದರೆ ಸ್ಟ್ರೆಸ್ ಅನ್ನೋದು ಏನು ಹೇಳ್ತೇವೆ ಅಂದರೆ ನಮ್ಮ ದೇಹದ ಒಳಗಿಂದ ಬರುವಂಥ ಒಂದು ಪ್ರತಿಕ್ರಿಯೆ. ಯಾವುದಕ್ಕೆ ಪ್ರತಿಕ್ರಿಯೆ? ಹೊರಗಡೆಯಿಂದ ಇರುವಂಥ ಯಾವುದೇ ಒಂದು ವಸ್ತು ಆಗಿರಲಿ, ವಿಚಾರ ಆಗಿರಲಿ, ಅದಕ್ಕೆ ಬರುವಂಥ ಒಂದು ನ್ಯಾಚುರಲ್ ಪ್ರತಿಕ್ರಿಯೆ. ಈಗ ಸಿಂಪಲ್ ಟರ್ಮಲ್ಲಿ ಹೇಳಬೇಕಂದ್ರೆ ನಮ್ಮ ಬಾಡಿಯ ನ್ಯಾಚುರಲ್ ಅಲಾರ್ಮ್ ಕ್ಲಾಕ್ ಥರ. ಸೊ ಹೇಗೆ ನಮಗೆ ಅಲಾರ್ಮ್ ಕ್ಲಾಕ್ ನಮಗೆ ಎಚ್ಚರ ಪಡಿಸ್ತದೋ ನಮ್ಮ ಕೆಲಸಕ್ಕೆ ಎದ್ದೇಳಲಿಕ್ಕೆ, ಹಾಗೆ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಬೋದು. ನೀವು ನಿಮ್ಮ ಮುಂದೆ ಒಂದು ಸಣ್ಣ ಹಾವು ಬಂತಂತ ಸಡನ್ನಾಗಿ ಎಂತಾಗ್ತದೆ? ನಮ್ಮ ಬಾಡಿ ಸಡನ್ನಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಬೆವರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಸಡನ್ನಾಗಿ ಓಡ್ಲಿಕ್ಕೆ ನೋಡ್ತೇವೆ. ಸೊ ನಾವು ಅದು ಯೋಚನೆ ಸಹ ಮಾಡೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಸೊ ನಾವು ಎಲ್ಲ ಸ್ಟ್ರೆಸ್ನನ್ನು ಕೆಟ್ಟದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದರಲ್ಲಿ ಎರಡು ರೀತಿಯಾದ ಸ್ಟ್ರೆಸ್ ಅಂತ ಇರ್ತದೆ. ಒಂದು ನಾವು ಯೂ ಸ್ಟ್ರೆಸ್ ಅಂತ ಹೇಳ್ತೇವೆ, ಇನ್ನೊಂದು ಡಿಸ್ಟ್ರೆಸ್ ಅಂತ ಹೇಳ್ತೇವೆ. ಸೊ ಯೂ ಸ್ಟ್ರೆಸ್ ಅಂತ ಯಾವಾಗ ನಾವು ಮಾತಾಡ್ತೇವೋ ಅದು ನಮಗೆ ಹೆಲ್ಪ್ ಮಾಡುವಂಥ ಸ್ಟ್ರೆಸ್. ಈಗ ಒಂದು ಎಕ್ಸಾಮ್ ಬಂದಿರ್ಬೋದು, ಅಥವಾ ನಿಮಗೆ ನೆಕ್ಸ್ಟ್ ಡೇ ಒಂದು ಇಂಟರ್ವ್ಯೂ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೀವು ಪ್ರಯತ್ನ ಮಾಡ್ತಾ ಇರ್ಬೋದು. ಸೊ ಆವಾಗ ಒಂಥರ ಒತ್ತಡ ಇರ್ತದೆ. ಮಾತ್ರ ಆ ಒತ್ತಡದಿಂದ ನಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತದೆ. ಸೊ ಆ ಒತ್ತಡ ಅಲ್ಲಿ ಅನಿವಾರ್ಯ ಇತ್ತು. ಸೊ ಆ ರೀತಿಯ ಸ್ಟ್ರೆಸ್ಸನ್ನು ನಾವು ಗುಡ್ ಸ್ಟ್ರೆಸ್ ಅಂತ ಹೇಳ್ತೇವೆ, ಅಥವಾ ಯೂ ಸ್ಟ್ರೆಸ್ ಅಂತ ಹೇಳ್ತೇವೆ. ಯಾವಾಗ ಈ ಸ್ಟ್ರೆಸ್ ಮಿತಿ ಮೀರಿ ಯಾವಾಗ ಅದಕ್ಕೆ ನಮ್ಮ ಜೀವನಕ್ಕೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೋ ಆವಾಗ ಅದು ಡಿಸ್ಟ್ರೆಸ್ ಆಗ್ತದೆ. ಈಗ ಹೇಗೆ ಅಪ್ಪ ಡಿಸ್ಟ್ರೆಸ್ ಅಂತ ಹೇಳಿದರೆ, ಆ ಸ್ಟ್ರೆಸ್ನಿಂದ ಅವರದ್ದು ನಿದ್ರೆ ತೊಂದರೆ ಆಗ್ತಾ ಉಂಟು, ಅಥವಾ ಅವರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರ್ತಾ ಉಂಟು, ಅಥವಾ ಅವರ ಡೈಲಿ ರೂಟೀನ್ನ ಅವರು ಫಾಲೋ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆ ಸ್ಟ್ರೆಸ್ನಿಂದ ಅವರಿಗೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಎಂಥ ತೊಂದರೆ ಇಲ್ಲ ಅಂದರೂ ಸಹ ಸ್ಟ್ರೆಸ್ ಆಗ್ತಾ ಉಂಟು. ಆಮೇಲೆ ಆ ಸ್ಟ್ರೆಸ್ನನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ಅಥವಾ ಅದರಿಂದ ನಾವು ರಿಲೀವ್ ಮಾಡ್ಕೊಳ್ಲಿಕ್ಕೆ ಸ್ವಲ್ಪ ಮೊಮೆಂಟ್ರಿ ಪೀಸ್ಫುಲ್ ಅದನ್ನು ಹುಡುಕ್ಲಿಕ್ಕೆ ಕೆಲವರು ಆಲ್ಕೋಹಾಲ್ ಯೂಸ್ ಮಾಡೋದಾಗಿರಲಿ, ಟೊಬ್ಯಾಕೋ ಯೂಸ್ ಮಾಡೋದಾಗಲಿ, ಯಾವಾಗ ಅವರು ಈ ರೀತಿಯಾದ ವರ್ತನೆ ಮಾಡಲಿಕ್ಕೆ ಹೋಗ್ತಾರೋ ಆವಾಗ ನಾವು ಅದಕ್ಕೆ ಡಿಸ್ಟ್ರೆಸ್ ಅಂತ ಹೇಳ್ತೇವೆ. ಸರ್, ಈಗ ಯಾವ ಹಂತದಲ್ಲಿ ಒಂದು ಒತ್ತಡ ಅನ್ನುವಂಥದ್ದು ಅಥವಾ ಸ್ಟ್ರೆಸ್ ಅನ್ನುವಂಥದ್ದು ಮಾನಸಿಕ ಸಮಸ್ಯೆಯಾಗಿ ಬದಲಾಗುತ್ತೆ ಅಂತ? ಓಕೆ, ಯಾವ ಹಂತ ಅಂತ ಹೇಳಿದಲ್ಲಿ, ಈಗ ನೋಡಿ, ನಾನು ಸ್ಟ್ರೆಸ್ ಅಂದರೆ ಎರಡು ರೀತಿ ಅಂತ ಹೇಳಿಕೊಟ್ಟೆ ನಿಮಗೆ. ಅದರಲ್ಲಿ ಈಗ ಮಾನಸಿಕ ರೋಗ ಆಗಿ ಯಾವಾಗ ಪರಿವರ್ತನೆ ಆಗುತ್ತೆ ಅಂತ ಹೇಳಿದರೆ, ನೀವು ಒಂದು ಮೂರು ನಿಮ್ಮ ಹಂತಗಳನ್ನು ಯೋಚನೆ ಮಾಡಬೇಕು. ಒಂದು ವೈಯಕ್ತಿಕ, ಒಂದು ಸಾಮಾಜಿಕ, ಒಂದು ನಿಮ್ಮ ಕೆಲಸದ ಲೈಫ್. ಇದು ಮೂರು ಲೈಫಲ್ಲಿ ಯಾವುದಾದ್ರು ಒಂದು ಲೈಫಲ್ಲಿ ನಿಮಗೆ ಎಫೆಕ್ಟ್ ಆಗ್ತಾ ಉಂಟು ಈ ಸ್ಟ್ರೆಸ್ನಿಂದ. ಮುಂಚೆ ಮಾಡುವಂಥ ಪರ್ಫಾರ್ಮೆನ್ಸ್ ಈಗ ಪರ್ಫಾರ್ಮೆನ್ಸ್ ಆ ಥರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಬಿಹೇವಿಯರ್ ನಿಮ್ಮ ಫ್ಯಾಮಿಲಿ ಹೇಳ್ತಾ ಇದ್ದಾರೆ, ಆಚೀಚೆ ಹೇಳ್ತಾ ಇದ್ದಾರೆ, ತುಂಬ ಚೇಂಜ್ ಆಗಿದ್ದಾನೆ, ಐಸೋಲೇಟ್ ಆಗ್ತಾ ಇದ್ದಾನೆ, ಹೆಲ್ತ್ ಇಶ್ಯೂಸ್ ಬರ್ತಾ ಉಂಟು. ಅಥವಾ ಈಗ ಒಂದು ಮಗು ಸ್ಕೂಲಿಗೆ ಹೋಗ್ತಾ ಇತ್ತು, ಕರೆಕ್ಟಾಗಿದ್ದ, ಎಲ್ಲ ಓದ್ತಾ ಇದ್ದ, ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದ, ಸಡನ್ನಾಗಿ ಈಗ ಅಕಾಡೆಮಿಕ್ ಡಿಕ್ಲೈನ್ ಬರ್ತಾ ಉಂಟು, ಆಮೇಲೆ ಜಾಸ್ತಿ ಯಾರ ಹತ್ರ ಬೆರೀತಾ ಇಲ್ಲ. ಸೊ ಈ ಪರ್ಫಾರ್ಮೆನ್ಸ್ ಡಿಕ್ಲೈನ್ ಆಗ್ತಾ ಉಂಟು ಅಂತ ಹೇಳಿದಲ್ಲಿ ನೀವು ಅವಾಗ ಅದು ಸ್ಟ್ರೆಸ್ ಮಾನಸಿಕ ರೋಗಕ್ಕೆ ಪಾಯಿಂಟರ್ ಅಂತ ಹೇಳ್ಬೋದು. ಈಗ ಒಂದು ಹೇಳೋದಾದ್ರೆ ಸರ್, ಈಗ ಈಗಿನ ಆಧುನಿಕ ಜೀವನ ಶೈಲಿ ನೋಡುವಾಗ ನಮ್ಮ ತಂದೆ ತಾಯಿಗಿಂತನೂ ನಾವು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೇವೆ ಅನಿಸ್ತಾ ಇದೆ. ಅದು ಯಾಕೆ ಅಂತ ಹೇಳ್ಬೋದಾ? ಓಕೆ, ಸೊ ಇದನ್ನು ಫಸ್ಟ್ ಹೇಗೆ ಪರ್ಸೀವ್ ಮಾಡಬೇಕಂತ ಹೇಳಿದರೆ, ತಂದೆ ತಾಯಿ ಅಂತ ನಮ್ಮ ಜನ್ರೇಷನ್ ಬಂದಲ್ಲಿ ಒಂದು 20-30 ಇಯರ್ಸ್ ಬ್ಯಾಕ್ ರಿವೈಂಡ್ ಮಾಡಬೇಕಾಗ್ತದೆ. ಸೊ 20-30 ಇಯರ್ಸ್ ಬ್ಯಾಕ್ ನೀವು ಯೋಚನೆ ಮಾಡೋದಾದರೆ ನಮಗೆ ಆವಾಗ ಯಾವುದು ಸ್ಮಾಲ್ ಸ್ಕ್ರೀನ್ ಆಬ್ಜೆಕ್ಟ್ ಇರಲಿಲ್ಲ. ನಮ್ದು ಏನೇ ಇದ್ದರೂ ಒಂದು ಮನೆಯಲ್ಲಿ ಟಿ ವಿ ಇದ್ದರೆ ಅದೇ ಮೇನ್ ಅಲ್ವಾ. ಸೊ ಆಗಿನ ಕಾಲದಲ್ಲಿ ಸ್ಟ್ರೆಸ್ಸಸ್ ಸೋರ್ಸಸ್ ಏನುಂಟು ಅದು ವೆರಿ ಡಿಫ್ರೆಂಟ್ ಫ್ರಮ್ ನಾವು. ಆವಾಗ ಏನಿರ್ತದೆ, ನಮಗೆ ಈಗ ದುಡಿಮೆ ಹೇಗೆ, ಮುಂದೆ ಮಳೆ ಬರಲಿಲ್ಲ ಅಂದರೆ ಹೇಗೆ, ಅಥವಾ ಇಲ್ಲಿಂದ ಅಲ್ಲಿಗೆ ಬಸ್ಸಲ್ಲಿ ಹೋಗೋದಾದರೆ ಹೇಗೆ, ದಿಸ್ ಈಸ್ ದ ಬೇಸಿಕ್ ಸ್ಟ್ರೆಸ್ ದೇ ಯೂಸ್ ಟು ಫೇಸ್. ಆವಾಗ ಸ್ಟ್ರೆಸ್ ಇದ್ದಿತ್ತು, ಆದರೆ ಆ ಲೆವೆಲ್ ಎಂತ ಉಂಟು ಅದು ಸ್ವಲ್ಪ ಬೇಸಿಕ್ ಲೆವೆಲಲ್ಲಿ ಇದ್ದಿತ್ತು. ಇವಾಗ ಏನಾಗಿದೆ, ನಾವು ವಿ ಆರ್ ಆಲ್ ಕನೆಕ್ಟೆಡ್, ಇಂಟರ್ನೆಟ್ಟಿಂದ ಕನೆಕ್ಟ್ ಆಗಿದ್ದೇವೆ. ಸೊ ನಮ್ಮ ಆ ಸ್ಟ್ರೆಸ್ ಬರುವಂಥ ಸೋರ್ಸಸ್ ತುಂಬ ಜಾಸ್ತಿ ಆಗಿದೆ. ಮುಂಚೆ ನಮ್ಮಲ್ಲಿ ಹೇಗೆ ಮಾಡ್ತಿದ್ವಿ, ನಮ್ಮ ಪಪ್ಪ ಅಮ್ಮ ನಮ್ಮ ಸಕ್ಸಸ್ ಅಂದರೆ ಹೇಗೆ, ನಮ್ಮ ಸಮಾಜದಲ್ಲಿ ಅಂದರೆ ಸುತ್ತಮುತ್ತ ಇರೋ ನೇಬರ್ಸ್ನ ಕಂಪೇರ್ ಮಾಡ್ತಾ ಇದ್ವಿ. ಇವರ ಹತ್ರ ಕಾರ್ ಉಂಟಾ, ಹಾಂ ನಮ್ಮ ಹತ್ರ ಸಹ ಈಗ ಕಾರ್ ಬರಬೇಕು. ಸೊ ಅದರೊಳಗೆ ಕಂಪ್ಯಾರಿಸನ್ ವಾಸ್ ಲಿಮಿಟೆಡ್ ಟು ನಮ್ಮ ಸೊಸೈಟಿ
ನೇಬರ್ಸ್. ಈಗ ಏನಾಗಿದೆ, ಮಿಲಿಯನ್ಸ್ ಆಫ್ ಪೀಪಲ್ ಇನ್ಸ್ಟಾಗ್ರಾಮ್ ನೋಡ್ತೇವೆ, ಫೇಸ್ಬುಕ್ ನೋಡ್ತೇವೆ, ಒಬ್ಬೊಬ್ಬರು ಒಂದೊಂದು ಹಾಕ್ತಾ ಇರ್ತಾರೆ, ಒಬ್ಬರು ಯುರೋಪಿಗೆ ಹೋಗ್ತಾ ಇರ್ತಾರೆ, ಒಬ್ಬರು ಎಲ್ಲಾದರೂ ತಿರ್ಗಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಒಬ್ಬರು ಅದು ತೊಗೊಂಡ್ರು ಇದು ತೊಗೊಂಡ್ರು. ಸೊ ಕಂಪ್ಯಾರಿಸನ್ ಲಿಮಿಟ್ ಉಂಟಲ್ಲ ಅದು ಜಾಸ್ತಿ ಆಗಿದೆ. ಸೊ ನಾವಿವಾಗ ಏನು ಮಾಡ್ತೇವೆ, ಕೆಲವ್ರದ್ದು ಹೈಲೈಟ್ಸ್ನ ಒಂದು ಇಡೀ ವರ್ಷದಲ್ಲಾಗಿರೋ ಹೈಲೈಟ್ಸನ್ನು ನೋಡಿ ನಾವು ಡೈಲಿ ನಾವು ಡೇ ಟು ಡೇ ಲೈಫ್ ಮಾಡಬೇಕಾದ್ರೆ ಹಾಗೆ ಮಾಡ್ಬೋದಿತ್ತಲ್ಲ, ಇದ್ರಲ್ಲಿ ಮಿಸ್ ಔಟ್ ಆಗ್ತಾ ಇದ್ದೀನಲ್ಲ. ಸೊ ಈ ಒಂದು ಭಾವನೆಗಳು ಬರೋದು ಇವಾಗ ಮೇಯ್ನ್. ಇನ್ನೊಂದು ಯಾವುದು ಕತೆ ಅಂತ ಹೇಳಿದರೆ, ಮುಂಚೆ ಥರ ನಮ್ಮ ಸಮಾಜ ಹೇಗೆ ಗಟ್ಟಿ ಇದ್ದಿತ್ತು, ಒಬ್ಬರಿಂದ ಒಬ್ರು ಶೇರ್ ಮಾಡ್ತಾಯಿದ್ರು. ಆವಾಗ ಯಾವಾಗ ಈ ಸೋಷಿಯಲ್ ಮೀಡಿಯಾ ಅಥವಾ ಬೇರೆ ಡಿಸ್ಟ್ರಾಕ್ಷನ್ಸ್ ಇರಲಿಲ್ವೋ, ಆವಾಗ ಫ್ಯಾಮಿಲಿ ಟೈಮ್ ಆ್ಯಂಡ್ ಸೋಷಿಯಲ್ ಲೈಫ್ ಅಂತ ಇರ್ತಿತ್ತು. ಸೊ ಆ ರಿಲೇಷನ್ಶಿಪ್ ಸ್ಟ್ರಾಂಗ್ ಇರ್ತಾಯಿತ್ತು. ಆವಾಗ ಶೇರಿಂಗ್ ಆಗಿರಲಿ, ಒಂದು ಆ ಲೋಲಿನೆಸ್ ಅನ್ನುವ ಪರ್ಸೆಂಟೇಜ್ ಕಡಿಮೆ ಇತ್ತು. ಇವಾಗ ನಾವು ಕಂಪೇರ್ ಮಾಡಿದ್ರೆ, ನೀವು ಒಬ್ಬೊಬ್ಬರು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಯಾವುದೇ ಒಂದು ನೋಡಿದ್ರು, ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರು, ಒಂದು 1500 ಫಾಲೋವರ್ಸ್ ಇದ್ದೇ ಇರ್ತಾರೆ. ಅದು ಜೆನ್ವಿನ್ ಆಗಿರೋ ಫ್ರೆಂಡ್ಸ್ ಎಷ್ಟು ಗೊತ್ತಿಲ್ಲ. ಸೊ ಅವ್ರು ಅಷ್ಟು ಶೇರ್ ಮಾಡ್ತಾರ, ಮುಂಚೆ ಅಷ್ಟು ಆ ನಂಬಿಕೆ ಇದೆಯಾ, ಆ ರಿಲೇಷನ್ಶಿಪ್ ವ್ಯಾಲ್ಯೂಯಬಲ್ ಅಥವಾ ರಿಲಯಬಲ್ ರಿಲೇಷನ್ಶಿಪ್ ಉಂಟಾ, ಅದು ಸ್ವಲ್ಪ ಕಮ್ಮಿ ಉಂಟು. ಸೊ ಈ ರೀತಿಯಲ್ಲಿ ಮುಂಚೆಕ್ಕಿಂತ ಸ್ಟ್ರೆಸ್ ಇವಾಗ ಸ್ವಲ್ಪ ಜಾಸ್ತಿ ಉಂಟು. ಅದ್ರ ಜೊತೆಗೆ ಈಗ ಮೊಬೈಲ್ ಸ್ಕ್ರೀನ್ ಅಡಿಕ್ಷನ್ ಆಗಿರಲಿ, ಸೊ ಈ ಶಾರ್ಟ್ ಡೋಪಮಿನ್ ಯಾವುದು ಕ್ಷಣಿಕ ಸುಖ ಕೊಡ್ತಾ ಇದ್ದಲ್ಲ, ಆ ಯಂತ್ರಗಳು ಜಾಸ್ತಿ ಆಗಿರೋದ್ರಿಂದ ಮುಂಚೆ ಸ್ಟ್ರೆಸ್ ಈಗ ಮತ್ತು ಸ್ಟ್ರೆಸ್ ಕಂಪೇರ್ ಮಾಡಿದ್ರೆ ಈಗ ಲೆವೆಲ್ ಸ್ವಲ್ಪ ಜಾಸ್ತಿ. ಸರ್, ಈಗ ಕಾಮನ್ ಆಗಿ ಬರುವಂಥದ್ದು ಎಂಗ್ಸೈಟಿ. ಎಸ್. ಈಗ ಸ್ಟ್ರೆಸ್, ಎಂಗ್ಸೈಟಿ ಮತ್ತು ಡಿಪ್ರೆಷನ್, ಇದ್ರ ನಡುವೆ ವ್ಯತ್ಯಾಸ ಏನು ಅಂತ? ಓಕೆ, ಸೊ ಇದರಿಂದ ಮುಂಚೆ ನಾವು ಮಾತಾಡಿದ್ವಿ ಸ್ಟ್ರೆಸ್ ಅಂದರೆ ಏನು ಅಂತೇಳಿ. ಸೊ ಸ್ಟ್ರೆಸ್ ಅಂದ್ರೂ ಕೂಡಲೇ ನಾವು ಭಯಪಡೋದು ಅಂತ ಅಲ್ಲ. ಸೊ ಸ್ಟ್ರೆಸ್ ಕೆನ್ ಬಿ ಹೆಲ್ಪ್ಫುಲ್ ಫಾರ್ ಅಸ್, ನಮಗೆ ಸಹಾಯ ಸಹ ಮಾಡ್ಬೋದು, ನಮ್ಮನ್ನು ಪುಷ್ ಮಾಡ್ತದೆ ಚೆನ್ನಾಗಿ ಮಾಡಲಿಕ್ಕೆ. ಅದೇ ರೀತಿ ಆ ಸ್ಟ್ರೆಸ್ ಮಿತಿ ಮೀರಿದರೆ ನಮಗೆ ತೊಂದರೆ ಸಹ ಕೊಡ್ತದೆ. ಬಟ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಆರ್ ಡಿಫ್ರೆಂಟ್. ಸೊ ಸ್ಟ್ರೆಸ್ ಯಾವಾಗ ಇರ್ತದೆ, ನಮಗೊಂದು ಕಾರಣ ಉಂಟು. ನಾಳೆ ಎಕ್ಸಾಮ್ ಉಂಟಾ, ಅಥವಾ ನಾವು ಲೇಟ್ ಆದ್ವಾ, ಅಥವಾ ಯಾವುದೋ ಒಂದು ನಮಗೆ ಜ್ವರ ಬಂತ, ಸೊ ಅವಾಗ ನಾವು ಸ್ಟ್ರೆಸ್ಸಲ್ಲಿದ್ದು. ಆಂಗ್ಸೈಟಿಗೆ ನಮಗೆ ಈ ಥರ ಒಂದು ಕಾರಣ ಬೇಕಂತ ಇಲ್ಲ. ಸೊ ಕೆಲವರು ಆ ಕಾರಣ ಹುಟ್ಟಿಸ್ಕೊಂಡು, ಕಾರಣ ಇರೋದಿಲ್ಲ, ಸೊ ನಾನು ಫೇಲ್ ಆದರೆ ಹೇಗೆ, ಇನ್ನೂ ಎಕ್ಸಾಮ್ ಬರ್ದಿರೋದಿಲ್ಲ ಎಂತ ಇಲ್ಲ, ನಾನು ಫೇಲ್ ಆದರೆ ಏನಾಗ್ಬೋದು, ಅದಕ್ಕೆ ಆಂಗ್ಸೈಟಿ ಆಗುವಂಥದ್ದು. ನನಗೆ ಫೈನಾನ್ಷಿಯಲ್ ಲಾಸ್ ಆದರೆ ಏನಾಗಬಹುದು, ನನಗೆ ಜ್ವರ ಬಂದರೆ ಏನಾಗಬಹುದು. ಸೊ ಇಮ್ಯಾಜಿನೇಟಿವ್ ಸ್ಟ್ರೆಸ್ಸಲ್ಲಿ ಯಾರು ಹೋಗ್ತಾರೆ ಅವರಿಗೆ ಆಂಗ್ಸೈಟಿ ಬರೋ ಕಾರಣಗಳಿರ್ತವೆ. ಆಂಗ್ಸೈಟಿ ಅಂದರೂ ಕೂಡ ಇಟ್ಸ್ ಅ ಬ್ರಾಡ್ ಸ್ಪೆಕ್ಟ್ರಮ್, ಅದ್ರ ಬಗ್ಗೆ ಬೇಕಾದ್ರೆ 1 hour ಮಾತಾಡ್ಬೋದು. ಸೊ ನಾನು ವೆರಿ ಕನ್ಸೈಸ್ ಆಗಿ ಮಾತಾಡಬೇಕಂತ ಹೇಳಿದ್ರೆ, ಆಂಗ್ಸೈಟಿಗೆ ನಮಗೊಂದು ಕಾರಣ ಬೇಕು ಅಂತಿಲ್ಲ. ಕೆಲವರು ಸುಮ್ಮನೆ ಇದ್ದಲ್ಲೂ ಸಹ, ಅವರಿಗೆ ಒತ್ತಡ ಏನೂ ಇಲ್ಲ ಅಂದ್ರಲ್ಲೂ ಸಹ ಅವರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಕೆಲವೊಂದು ಬರ್ತದೆ. ಒಂದೇ ಸರಿ ಕೈ ನಡ್ಕೋದಾಗಿರಲಿ, ಉಸಿರು ಮೇಲೆ ಕೆಳಗೆ ಆಗೋದಾಗಲಿ, ನಂಗೆ ಎಂಥದೋ ಆಗ್ತಿದೇನೋ ಅಂತ ಹೇಳೋವಾಗಿರಲಿ, ಎದೆ ಬಿಡ್ತಡ ಬಡ ಬಡ ಜಾಸ್ತಿ ಆಗೋದಾಗಿರಲಿ, ಈ ಥರ ಸಿಂಪ್ಟಮ್ಸ್ ಬರ್ತದೆ. ಸೊ ಅದು ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ನ್ಯೂರೋಬಯೋಲಾಜಿಕಲ್ ಅಂದರೆ ನಮ್ಮ ಬ್ರೈನಲ್ಲಿ ಕೆಲವೊಂದು ಹಾರ್ಮೋನ್ಸ್, ಸೆರೋಟೋನಿನ್, ಡೋಪಮಿನ್ ಲೆವೆಲ್ಸ್ ವೇರಿಯೇಷನ್ ಆದಲ್ಲಿ ಹಾಗಾಗ್ತದೆ. ಸೊ ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಸ್ವಲ್ಪ ಸಪ್ರೇಟ್. ಸ್ಟ್ರೆಸ್ ಅಂದಲ್ಲಿ ಒಂದು ಕಾರಣ ಇರ್ತದೆ, ಆಂಗ್ಸೈಟಿ ಕಾರಣ ಇರಬೇಕಂತ ಇಲ್ಲ. ಅದು ಖಿನ್ನತೆ ಅಂದರೆ ಡಿಪ್ರೆಷನ್ನಿಗೆ ಬಂದಲ್ಲಿ ಅದು ಸ್ವಲ್ಪ ವೆರಿ ಡಿಫ್ರೆಂಟ್ ಫ್ರಮ್ ಆಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್. ಈಗ ನೀವು ಸ್ವಲ್ಪ ಲೇಮನಿ ಕೇಳಿದರೆ ಎಂಥ ಡಿಪ್ರೆಷನ್, ಖಿನ್ನತೆ ಅಂದರೆ ಅಂತ ಹೇಳೋದು, ಯಾವಾಗಲೂ ಅಳ್ತಾ ಇರ್ತಾರಲ್ಲ ಅವರಿಗೆ ಡಿಪ್ರೆಷನ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ದಟ್ ಸಿಂಪಲ್. ಬರೀ ಅಳೋರಷ್ಟೇ ಅಲ್ಲ, ನೀವು ಕೆಲವರು ತುಂಬ ಸ್ಮೈಲ್ ಮಾಡ್ತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನೀವು ಹೊರಗಡೆ ನೋಡಿದ್ರೆ ಅವ್ರಿಗೆ ಎಂಥ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಬಟ್ ಅವರಲ್ಲಿ ಬರುವಂಥ ಕೆಲವೊಂದು ಲಕ್ಷಣಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಅವರಿಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿಯೇ ಇರೋದಿಲ್ಲ, ಅವ್ರು ಸ್ವಲ್ಪ ಪುಷ್ ಮಾಡ್ತಾ ಇರ್ತಾರೆ, ತುಂಬ ಲೋ ಎನರ್ಜಿ ಫೀಲ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಮುಂಚೆ ಯಾವ್ದು ಹಾಬೀಸ್ ಅವ್ರಿಗೆ ಇಷ್ಟ ಆಗ್ತಾ ಇತ್ತೋ ಅದಲ್ಲಿ ಹೋಗಲಿಕ್ಕೆ ಅಥವಾ ಅದನ್ನು ಮತ್ತೆ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಆದಷ್ಟು ನೆಗೆಟಿವ್ ಥಾಟ್ಸ್, ಕಾನ್ಸಂಟ್ರೇಷನ್ ಕಮ್ಮಿ, ನಿದ್ರೆ ತೊಂದರೆ, ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್, ಇದು ಯಾವ್ದು ಬೇಕಾದ್ರೂ ಆಗ್ಬೋದು. ಸೊ ಇಟ್ಸ್ ಅ ಕ್ಲಸ್ಟರ್ ಆಫ್ ಸಿಂಪ್ಟಮ್ಸ್. ಸೊ ಮೇಯ್ನ್ಲಿ ಅದರೊಳಗೆ ಏನು ನೋಡ್ತೀವಿ, ಒಂದು ನಮ್ಮ ಮನಸ್ಸೇನಿದೆ ಲೋ ಮೂಡ್ ಅಂತ ಹೇಳ್ತೀವಿ, ಸ್ವಲ್ಪ ಬೇಜಾರಿರುವಂಥದ್ದು, ಪುನಃ 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 ಸ್ವಲ್ಪ ದುಃಖ ಆಗುವಂಥದ್ದು, ನೆಗೆಟಿವ್ ಥಾಟ್ಸ್ ಬರುವಂಥದ್ದು, ಹಾಗೆ ಲೋ ಇನ್ ಎನರ್ಜಿ ಫೀಲ್ ಮಾಡುವಂಥದ್ದು, ಇದಕ್ಕೆ ನಾವು ಖಿನ್ನತೆ ಅಂತ ಹೇಳ್ತೇವೆ. ಸೊ ಇದು 3 ಡಿಫ್ರೆಂಟ್ ಏನು ಹೇಳ್ತೇವೆ ಟಾಪಿಕ್ಸ್, ಡಿಫ್ರೆಂಟ್ ಫಾರ್ಮ್ಸ್. ಬಟ್ ಸ್ಟ್ರೆಸ್ ಕ್ಯಾನ್ ಅಗ್ರಿವೇಟ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್, ಬಟ್ ನಾಟ್ ಆಲ್ ಸ್ಟ್ರೆಸ್ ಇಸ್ ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ಸರ್, ಈಗ ಹಾಗಾದರೆ ಕುಟುಂಬದವರು, ಮನೆಯವ್ರಿಗೆ ಗೊತ್ತಾಗಲ್ಲ ಈ ಲಕ್ಷಣ ಬಂದರೆ ಈಗ ತೋರಿಸ್ಬೇಕು ಅಂತ ಡಾಕ್ಟರ್ಸ್ನವರಿಗೆ, ಅಂಥ ಲಕ್ಷಣಗಳು ಏನು ಅಂತ? ಸೊ ಈಗ ಇದು ಒಂದು ಮುಖ್ಯವಾದ ಪ್ರಶ್ನೆನೇ. ಯಾಕೆ ಅಂತ ಹೇಳಿದ್ರೆ, ಒತ್ತಡ ಎಲ್ಲರಿಗೂ ಇದೆ. ಸೊ ನಾನು ಹೇಳೋ ಸಿಂಪ್ಟಮ್ಸ್ ತುಂಬ ಜನಕ್ಕೆ ಹೌದು ನನಗೂ ಇತ್ತು ಹೇಳ್ಬೋದು. ಸೊ ಯಾವಾಗ ಡಾಕ್ಟ್ರನ್ನು ನಾವು ಮೀಟ್ ಮಾಡಬೇಕು? ಸೊ ಅದಕ್ಕೆ ನಾವು ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೇವೆ. ವಾರ್ನಿಂಗ್ ಸೈನ್ಸ್ ಯಾವಾಗ ನೋಡ್ತೀರಾ ಅಂತ ಹೇಳಿದರೆ,
ಇವನ ಬಿಹೇವಿಯರಲ್ಲಿ, ಅವನ ಸ್ವಭಾವದಲ್ಲಿ ನಿಮಗೆ ಇಮ್ಮಿಡಿಯೇಟ್ ಚೇಂಜಸ್ ತೋರ್ತಾ ಉಂಟು. ಇವನ ಸ್ವಭಾವ ಮುಂಚೆ ಹೀಗಿರಲಿಲ್ಲ, ಇವನು ಹೀಗೆ ಎಲ್ಲರ ಹತ್ರ ಮಾತಾಡ್ತಾ ಇದ್ದ, ಈಗ ಯಾರ ಹತ್ರ ಸಹ ಮಾತಾಡ್ತಾ ಇಲ್ಲ, ಐಸೋಲೇಟ್ ಆಗ್ತಾ ಇದ್ದಾರೆ. ಇದು ಒಂದು ಮೇನ್ ಕಾರಣ, ನೀವು ನೋಡಲೇಬೇಕಾಗುವಂಥದ್ದು. ಮತ್ತು ಪರ್ವೇಸಿವ್ ಲೋ ಮೂಡ್ ಅಂತ ಹೇಳ್ತೀವಿ, ಅಂದರೆ ಅವನಲ್ಲಿ ಖುಷಿ ಅನ್ನೋದು ನೀವು ನೋಡೋದೇ ಇಲ್ಲ, ಯಾವುದೇ ರೀತಿಯಲ್ಲಾಗಿರಲಿ, ಮನೆಯಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಅಥವಾ ಅವ್ನು ಕೆಲಸಕ್ಕೆ ಹೋಗೋ ರೀತಿ ಅಲ್ಲಿ ಆ ಜಾಗದಲ್ಲಾಗಿರಲಿ, ಅಲ್ಲಿ ಸಹ ಅವನಿಗೆ ಅಷ್ಟೊಂದು ಖುಷಿಯಲ್ಲಿ ಇರ್ತಾ ಇಲ್ಲ, ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇದು ನೋಡೋದಲ್ಲಿ. ಆಮೇಲೆ ಎಲ್ಲಾದರೂ ಅವನ ನಿದ್ರೆಯ ಹ್ಯಾಬಿಟ್ಸ್, ಮೇಯ್ನ್ ನಿದ್ರೆ ಅವ ಸರಿ ಮಾಡ್ತಾ ಇಲ್ಲ. ಮುಂಚೆ ಮಾಡ್ತಾಯಿದ್ದ, ಈಗ ಹೆಚ್ಚಿನ ಪಕ್ಷ ರಾತ್ರಿ ಹೊತ್ತು ನಿದ್ರೆಯಲ್ಲಿ ಎಚ್ಚರ ಇರ್ತಾನೆ, ಊಟ ಮುಂಚೆ ಥರ ಮಾಡ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಉಂಟು. ಮತ್ತು ನಾಲ್ಕನೇದು, ಸ್ವಲ್ಪ ಏನಾದರೂ ಅವನ ಸ್ವಲ್ಪ ಮಕ್ಕಳಲ್ಲಿ ನೋಡ್ತೇವೆ ಇದನ್ನು. ಸೊ ಅವರಿಗೆ ಆತ್ಮೀಯವಾಗಿ ತುಂಬ ಕ್ಲೋಸ್ ಇರುವಂಥ ವಸ್ತುಗಳನ್ನು ಕೊಟ್ಟು ಬಿಡೋದು, ಅಥವಾ ಲೆಟರ್ಸ್ ಬರೆಯೋದು. ಸೊ ಈ ಥರ ಒಂದು ಕೆಲವೊಂದು ಲಕ್ಷಣಗಳು ನೋಡಿದಲ್ಲಿ, ಅಥವಾ ಸೆಲ್ಫ್ ಹಾರ್ಮ್ ಅಂದರೆ ಸಾಯಲಿಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಸುಸೈಡಲ್ ಥಾಟ್ಸ್ ಬರ್ತಾ ಇರ್ತವೆ ಅವ್ರಿಗೆ. ಈಗ ನಾವು ಡಿಪ್ರೆಷನ್ ಅಂತ ನೋಡಿಕೊಂಡ್ರೆ, ಸೊ ಅವ್ರಿಗೆ ಸುಸೈಡಲ್ ಥಾಟ್ಸ್ ಮುಂಚೆಯಿಂದ ಬರ್ತಾ ಇರ್ತಾರೆ, ಒಂದೇ ಸರಿ ಸಡನ್ ಯೋಚನೆ ಮಾಡೋದಿಲ್ಲ ಅವರು. ಸೊ ತುಂಬ ದಿನ ಪ್ಲ್ಯಾನ್ ಮಾಡಬೇಕಾದ್ರೆ ಕೆಲವರು ಟ್ಯಾಬ್ಲೆಟ್ ತಂದು ಇಟ್ಕೊಳ್ಳೋದಾಗಿರಲಿ, ಕೆಲವರು ರೋಪ್ ಹುಡುಕೋದಾಗಿರಲಿ, ಕೆಲವರು ಸ್ವಲ್ಪ ಹೆಸಿಟೇಷನ್ ಕಟ್ಸ್ ಅಂತ ಹೇಳ್ತಾರೆ, ಕಟ್ ಮಾಡೋದಾಗಿರಲಿ, ಈ ಥರ ಲಕ್ಷಣಗಳು ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆವಾಗ ಇಮಿಡಿಯೇಟ್ಲಿ ನೀವು ಹಾಸ್ಪಿಟ್ಲ್ ಅಥವಾ ಒಬ್ಬ ಪ್ರೊಫೆಷ್ನಲ್ಗೆ ಮೀಟ್ ಮಾಡಿಸೋದು ತುಂಬ ಮುಖ್ಯ. ಈಗಿನ ಕಾಲದಲ್ಲಿ ಅಂದರೆ ಮನೋವೈದ್ಯರ ಹತ್ರ ಹೋಗೋದು ಅಂದರೆ ಒಂದು ಭಯ. ಸೊ ಮಾನಸಿಕ ಆರೋಗ್ಯ ಮತ್ತು ಮನೋವೈದ್ಯರ ಬಗ್ಗೆ ಸಮಾಜದಲ್ಲಿ ಇರುವಂಥ ಒಂದು ಸಾಮಾನ್ಯ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳ್ಬೋದಾ ಅಂತ? ಎಸ್, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದರೆ ನನ್ನಲ್ಲಿ ಬರೋ ಪೇಷಂಟ್ಸ್ ಎಲ್ಲರೂ ಆಲ್ಮೋಸ್ಟ್ ಒಂದು 80% ಪೇಷಂಟ್ಸ್ ಫಸ್ಟ್ 2 years ವೇಸ್ಟ್ ಮಾಡಿರ್ತಾರೆ. ಯಾಕಂದರೆ ಅವರಿಗೆ ಸೈಕ್ಯಾಟ್ರಿಗೆ ಬರೋದಂದರೆ ಒಂದು ಕಳಂಕ, ಇವ ಮಾನಸಿಕ ಆಗಿದ್ದಾನೆ, ಇವ ಹುಚ್ಚ ಆಗಿದ್ದಾನೆ, ಇವನು ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಂತೇಳಿ. ಸೊ ಅವ್ರದ್ದು ಫಸ್ಟ್ ಮೇನ್ ಯೋಚನೆ ಅಂತ ಹೇಳಿದ್ರೆ ನಾನು ಸ್ಟ್ರಾಂಗ್ ಇದ್ದೇನೆ, ನಾನು ವೀಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ನನಗೇನಕ್ಕೆ ಖಿನ್ನತೆ ಬರಬೇಕು, ನನಗೆ ಯಾಕೆ ಆ್ಯಂಗ್ಸೈಟಿ ಬರಬೇಕು, ನನಗೆ ಸ್ಟ್ರೆಸ್ಸಿಂದ ಎಂತ ಆಗೋದಿಲ್ಲ. ಸೊ ಆ ಅಕ್ಸೆಪ್ಟೆನ್ಸ್ ಫಸ್ಟ್ ಇಲ್ಲ. ನಾನು ಸ್ಟ್ರಾಂಗ್ ಇದ್ದೇನೆ ಅಂದಮೇಲೆ ನನಗೆ ಅದು ಬರಬಾರ್ದು ಅಂತೇಳಿ. ಸೊ ಈಗ ಸ್ಟ್ರಾಂಗ್ ಇದ್ದವ್ರಿಗೆ ಯಾರಿಗೂ ಜ್ವರ ಬರೋದಿಲ್ವಾ, BP ಬರೋದಿಲ್ವಾ, ಶುಗರ್ ಬರೋದಿಲ್ವಾ? ಅದು ಬಂದರೆ ಅವ್ರಿಗೆ ಸ್ವಲ್ಪ ತೋರಿಸ್ಲಿಕ್ಕಿರುತ್ತೆ, ಯಾಕಂದರೆ ಬ್ಲಡ್ಡಲ್ಲಿ ತೋರಿಸ್ಬೋದಾ ಶುಗರ್ ಜಾಸ್ತಿ ಆಗಿದೆ, BP ಜಾಸ್ತಿ ಆಗಿದೆ. ಆದರೆ ಒತ್ತಡ ಖಿನ್ನತೆಯಲ್ಲಿರೋರಿಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಅದು ಸ್ಪೆಸಿಫಿಕ್ ಬ್ಲಡ್ ಟೆಸ್ಟ್ ಇಲ್ಲ. ಸೊ ಅದನ್ನು ಅಕ್ಸೆಪ್ಟ್ ಮಾಡಬೇಕಂದ್ರೆ ನಾವು ಮೆಂಟಲಿ ಅಕ್ಸೆಪ್ಟ್ ಮಾಡಬೇಕಂದ್ರೆ ನನಗೇನೋ ತೊಂದರೆ ಆಗ್ತಾ ಉಂಟಂತೇಳಿ. ಸೊ ಈ ಅಕ್ಸೆಪ್ಟೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಇರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಪ್ರೀ ಕನ್ಸೀವ್ಡ್ ಯೋಚನೆ ಹೇಗೆ, ನಾನು ಸ್ಟ್ರಾಂಗ್ ಇರ್ತೇನೆ, ನನಗೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅದು ತಪ್ಪು. ಯಾಕೆ ಹೇಳಿದರೆ, ಡಿಪ್ರೆಷನ್ ಅನ್ನೋದು, ಖಿನ್ನತೆ ಅನ್ನೋದಕ್ಕೆ ತುಂಬ ಹಲವಾರು ಕಾರಣ ಇದೆ, ಆ್ಯಂಗ್ಸೈಟಿ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಅದು ನೀವು ವೀಕ್ ಆಗಿದ್ದಕ್ಕೆ ಬರ್ತದೆ ಅಂತ ಇಲ್ಲ, ಸ್ಟ್ರಾಂಗ್ ಆಗಿ. ಎಷ್ಟು ಜನ ನಮ್ಮಲ್ಲಿ ಈಗ ನೀವೇ ನೋಡಿರ್ಬೋದು, ಎಷ್ಟು ಸೆಲೆಬ್ರಿಟೀಸ್ ಹೊರಗಡೆ ಬಂದಿದ್ದಾರೆ, ಅವ್ರ ಮೆಂಟಲ್ ಹೆಲ್ತ್ ಇಶ್ಯೂಸ್ ಮೇಲೆ ಫೇಸ್ ಮಾಡ್ತಾ ಇದ್ರು ಅಂತೇಳಿ. ಎಷ್ಟು ಹೈ ಫಂಕ್ಷನಿಂಗ್ ಸ್ಪೋರ್ಟ್ಸ್ ಪೀಪಲ್, ಅವ್ರು ಸಹ ಮೆಂಟಲ್ ಇಲ್ನೆಸ್ ಅಂಡರ್ ಒಳಗಾಗೇ ಆಗ್ತಾರೆ. ಸೊ ವಿ ಕಾಂಟ್ ಜಡ್ಜ್ ದಟ್ ಸಕ್ಸಸ್ಫುಲ್ ಪೀಪಲಿಗೆ ಸ್ಟ್ರೆಸ್ ಅಥವಾ ಖಿನ್ನತೆ ಬರೋದಿಲ್ಲ, ಅಥವಾ ಸ್ಟ್ರಾಂಗ್ ಪೀಪಲಿಗೆ ಖಿನ್ನತೆ ಅಥವಾ ಮೆಂಟಲ್ ಇಲ್ನೆಸ್ ಬರೋದಿಲ್ಲ ಅಂತೇಳಿ. ಇಟ್ ಈಸ್ ಅ ಡಿಸೀಸ್. ನಮ್ಗೆ ಹೇಗೆ ಜ್ವರ, BP, ಶುಗರ್ ನಮ್ಮ ಒಳಗೆ ಹಾರ್ಮೋನ್ಸಿಂದ ಅಥವಾ ವ್ಯತ್ಯಾಸದಿಂದ ಆಗ್ತದೋ, ಹಾಗೆ ನಮ್ಮ ಮೆದುಳಲ್ಲಿ ಯಾವುದು ಹಾರ್ಮೋನ್ಸ್ ಉಂಟು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಉಂಟು, ಅದರ ಬದಲಾವಣೆಯಿಂದ ನಮಗೆ ಯಾರಿಗೆ ಬೇಕಾದ್ರೆ ಖಿನ್ನತೆ ಆಗಬಹುದು. ಸೊ ಫಸ್ಟು ಅಕ್ಸೆಪ್ಟ್ ಮಾಡೋದು ಮುಖ್ಯ. ಸೊ ನಾನು ಸ್ಟ್ರಾಂಗ್, ನನಗೆಂತ ಆಗೋದಿಲ್ಲ ಅಂತ ಅದೇ ಊಹಾಪೋಹದಲ್ಲಿದ್ದರೆ ಕಷ್ಟ ಆಗ್ತದೆ, ಅದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಸೈಕ್ಯಾಟ್ರಿಸ್ಟ್ ಹತ್ರ ಬಂದರೆ ಇವರು ಜೀವನ ಪರ್ಯಂತ ಮಾತ್ರೆ ಕೊಡ್ತಾರೆ, ಸೊ ಬ್ರೈನಿಗೆ ಅಡಿಕ್ಟ್ ಆಗುವಂಥ ಮಾತ್ರೆ ಕೊಡ್ತಾರೆ. ಇದು ತುಂಬ ಕಾಮನ್ ಮಿತ್. ಬಂದವರೆಲ್ಲ ಅದೇ ಹೇಳು, ಸರ್ ನೀವು ನನ್ನ ಹತ್ರ ಒಂದು ಟ್ರೀಟ್ಮೆಂಟ್ ಒಂದು ಕೊಡ್ಬೇಕು, ನಾನು ಫಸ್ಟ್ ಮಾತಾಡ್ಲಿಕ್ಕೆ ಬಂದಿದ್ದು, ನಾನು ನೋಡ್ತೇನೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಏನು ಹೆದರಿಕೆ ಬಂದಿದೆ ಅಂದರೆ, ಸ್ವಲ್ಪ ಜನದ ಮಾತು ಹಾಗೆ ಕಂಟಿನ್ಯೂ ಆಗ್ತದೆ. ಸೊ ಟ್ಯಾಬ್ಲೆಟ್ ಕೊಟ್ಟವರು ವರ್ಷಾನುಗಟ್ಟಲೆ ತೊಗೊಳ್ತಾ ಇರ್ತಾರೆ, ಅದನ್ನು ಬಿಟ್ಟುಕೊಳ್ಳಿ ಅವರಿಗೆ ಸೈಡ್ ಎಫೆಕ್ಟ್ ಆಗ್ತದೆ ಅಂತೇಳಿ. ಸೊ ಇಟ್ಸ್ ನಾಟ್ ದ್ಯಾಟ್. ಯಾಕಂದರೆ ನಾವು ಕಲ್ತಿರೋದು ಈಗ ಎಷ್ಟೋ 3 years 4 yearsಯಿಂದ ನಾವು ಕಲ್ತಿರೋ ಪ್ರಕಾರ, ಈಚ್ ಪೇಷಂಟ್ ಇಸ್ ಡಿಫ್ರೆಂಟ್. ಸೊ ನಿಮಗೆ ಹೇಗೆ, ಈಗ ಒಬ್ಬರಿಗೆ ಮೈಕೈ ನೋವು ಬಂತ, ಫ್ರ್ಯಾಕ್ಚರ್ ಆಯಿತಾ, ಅವರಿಗೆ ಎಂತ ವರ್ಷ ಇಡೀ ಪ್ಲಾಸ್ಟರ್ ಹಾಕ್ತೀವ? ಇಲ್ಲ. ಅವ್ರು ಹೀಲ್ ಆಗೋ ತನಕ ನಾವು ಪ್ಲಾಸ್ಟರ್ ಹಾಕಿ ತೆಗಿತೇವೆ. ಅದೇ ಶುಗರ್ ಬಂದವರಿಗೆ ಏನು ಮಾಡ್ತೇವೆ ನಾವು? 1 ತಿಂಗಳು 2 ತಿಂಗಳು ಟ್ರೀಟ್ಮೆಂಟ್ ಆಗೋದಿಲ್ಲ, ಜೀವನ ಪರ್ಯಂತ ಬೇಕೇ. ಯಾಕಂದರೆ ಕಾಯಿಲೆ ಇರುವುದು ಹಾಗೆ. ಸೊ ಹಾಗೆ ನಮ್ಮ ಮೆಂಟಲ್ ಹೆಲ್ತಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಯಾವುದು ಚೈಲ್ಡ್ಹುಡ್ಡಿಂದ ಬರ್ತದೋ, ಅಥವಾ ಕೆಲವೊಂದು ಕ್ರೋನಿಕ್ ಡಿಸಾರ್ಡರ್ಸ್ ಇರ್ತದೋ, ಅದಕ್ಕೆ ಮಾತ್ರ ನಮಗೆ ಸ್ವಲ್ಪ ಲಾಂಗ್ ಟರ್ಮ್ ಕೋರ್ಸ್ ಇರ್ತದೆ. ಬಟ್ ಹೇಗೆ ಖಿನ್ನತೆ ಆಗಿರಲಿ, ಆ್ಯಂಗ್ಸೈಟಿ ಆಗಿರಲಿ, ಅದಕ್ಕೆ ಸೆಟ್ ಕೋರ್ಸ್ ಇರ್ತದೆ. ಸೊ ನಮ್ಮ ಪೇಷಂಟ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವರ ಪ್ರಾಬ್ಲಮ್ಸ್ ಎಂತೆಲ್ಲ ಉಂಟು, ಅದರ ಮೇಲೆ ನಾವು ಟ್ರೀಟ್ಮೆಂಟ್ ಹಾಕಿ ಆದಷ್ಟು ಬೇಗ ನಾವು ಆ ಟ್ರೀಟ್ಮೆಂಟಿಂದ ಅವ್ರನ್ನ ಬಿಡಿಸ್ತೇವೆ. ಆ್ಯಂಡ್ ಅವರ್ ಏಮ್ ಇಸ್ ಟು ಮೇಕ್ ದೆಮ್ ಫಂಕ್ಷನಲ್. ಅದೊಂದು. ಮೂರನೇದು ಯಾವುದು ಮಿತ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ,
ಅವರು ಸೈಕ್ಯಾಟ್ರಿಸ್ಟ್ ಹತ್ರ ಬಂದವರೆಲ್ಲರೂ ಹುಚ್ಚರು, ಈ ಟ್ಯಾಗ್ಲೈನ್ ಬರ್ತದೆ ಅಂತೇಳಿ. ಸೊ ಹೀಗೆ ಯೋಚನೆ ಮಾಡೋದ್ರಿಂದ ನಾವು ಯಾಕಂದ್ರೆ ನಾವು ಆದಷ್ಟು ಹಿಂದೆ ಉಳಿತೇವೆ. ಯಾಕೆ ನಾವು ಈಗ ಬರುವ ಪೇಷಂಟ್ಸ್ ನನಗೆ ಅದೇ ನಾನು ಹೇಳೋದು, ಇಷ್ಟು ವರ್ಷ ನೀವು ಸಫರ್ ಆದಲ್ಲ, ಯಾಕೆ ಬರಲಿಕ್ಕಾಗಲಿಲ್ಲ. ಸೊ ಅವ್ರು ಆ ವರ್ಷ ಎಷ್ಟು ಸಫರ್ ಆದಲ್ಲ ಅಷ್ಟು ಅವರ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗಿರ್ತದೆ. ಅವ್ರು ನಗ್ತಾ ಇರ್ಬೋದು, ಕೆಲಸ ಹೋಗ್ತಾ ಇರ್ಬೋದು, ಆದರೆ ಅವ್ರ ಫುಲ್ ಪೊಟೆನ್ಷಿಯಲ್ ಅವ್ರು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇರೋಲ್ಲ. ಕೆಲವರು ಅವ್ರ ಜೀವನನೇ ಕಳ್ಕೊಂಡು ಬಿಡ್ತಾರೆ. ಸೊ ಹೊರಗಡೆ ಬರಲಿಕ್ಕಾಗದೆ, ಮಾತಾಡಲಿಕ್ಕಾಗದೆ, ಅವ್ರು ಶೇರ್ ಮಾಡ್ಕೊಳ್ಲಿಕ್ಕಾಗದೆ ಜೀವನವನ್ನೇ ಕಳ್ಕೊಂಡ್ಬಿಡ್ತಾರೆ. ಸೊ ನಾವು ಹೆಲ್ಪನ್ನು ಅಪ್ರೋಚ್ ಮಾಡೋದು, ಒಂದು ಸೈಕ್ಯಾಟ್ರಿಸ್ಟ್ ಆಗಲಿ ಸೈಕಾಲಜಿಸ್ಟ್ ಆಗಲಿ ಯಾರನ್ನ ಅಪ್ರೋಚ್ ಮಾಡ್ತೇವೆ, ಆ ಸೈನ್ನ ನಾವು ವೀಕ್ನೆಸ್ ಅಂತ ತಿಳ್ಕೊಬಾರ್ದು. ಅದು ಆ್ಯಕ್ಚುಲಿ ಮೋರ್ ನಾಲೆಜಬಲ್ ಆ್ಯಂಡ್ ಮೋರ್ ಕರೇಜಿಯಸ್. ಯಾಕಂದರೆ ಅವರು ಓಪನ್ಲಿ ಅಕ್ಸೆಪ್ಟ್ ಮಾಡ್ತಿದ್ದಾರೆ, ಹಾಂ ನನಗಿಂತ ತೊಂದರೆ ಆಗ್ತಾ ಉಂಟು, ನನಗೆ ಹೆಲ್ಪ್ ಬೇಕು. ಸೊ ದಿಸ್ ಅ ಸೈನ್ ಆಫ್ ಮೆಚುರಿಟಿ ಆ್ಯಂಡ್ ಚೇಂಜಿಂಗ್ ಟೈಮ್ಸ್. ಈಗ ನಾನು ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಅವೇರ್ನೆಸ್ ಜಾಸ್ತಿ ಉಂಟು. ಸೋಷಿಯಲ್ ಮೀಡಿಯಾ ಹ್ಯಾಸ್ ಆಲ್ಸೋ ಹೆಲ್ಪ್ಡ್ ಇನ್ ಇನ್ಕ್ರೀಸಿಂಗ್ ಅವೇರ್ನೆಸ್ ಮೆಂಟಲ್ ಹೆಲ್ತ್ ಬಗ್ಗೆ. ಸೊ ಜಾಸ್ತಿ ಜನ ಅಪ್ರೋಚ್ ಆಗ್ತಾ ಇದ್ದಾರೆ. ಬಟ್ ಈ ಶೋ ಥ್ರೂ ಐ ವಾಂಟ್ ಟು ಟಾಕ್ ಮೋರ್ ಅಬೌಟ್ ದ ಮಿಸ್, ಮೇ ಬಿ ಇನ್ ಅ ನೆಕ್ಸ್ಟ್ ಎಪಿಸೋಡ್ ಫಾರ್ ಅ ಸಪ್ರೇಟ್ ಎಪಿಸೋಡ್. ಬಟ್ ದೀಸ್ ಆರ್ ದ 3 ಮೇನ್ ಮಿತ್ಸ್ ನಾವು ನೋಡ್ಬೋದು. ಓಕೆ, ಸೊ ಈ ಮೂಢನಂಬಿಕೆ ಅಂತ ಬಂದಲ್ಲಿ ಮಾನಸಿಕ ರೋಗದಲ್ಲಿ ಅದೇ ಅತೀ ಹೆಚ್ಚು. ಯಾಕೆ, ನಮಗೆ ಬೇರೆ ಯಾವುದೇ ದೈಹಿಕ ತೊಂದರೆ ಬಂದರೂ ಅದಕ್ಕೆ ಪ್ರೂಫ್ ಉಂಟು. ನಿಮ್ಮ ಕೈ ಮುರಿದ್ರೆ ಎಕ್ಸ್ರೇ ಮಾಡಿ ತೋರಿಸ್ಬೋದು ಕೈ ಮುರಿದಿದೆ ಅಂಥೇಳಿ. ಸೊ ಕೆಲವರಿಗೆ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಉಂಟು ಅಂತೇಳಿ CBC ಮಾಡಿ ತೋರಿಸ್ಬೋದು, ನೋಡಿ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಉಂಟು ಅಂತೇಳಿ. ಅದೇ ಮಾನಸಿಕ ರೋಗ ಬಂದಲ್ಲಿ ಪ್ರೂಫ್ ತೋರಿಸ್ಲಿಕ್ಕಿಲ್ಲ. ಯಾಕಂದರೆ ಮೈಂಡನ್ನು ನಾವು ಚೆಕ್ ಮಾಡಿ ಸೆರೋಟೋನಿನ್ ಕಡಿಮೆ ಆಗಿದೆ, ಡೋಪಮಿನ್, ಇದೆಲ್ಲ ಆಗೋದು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ. ಸೊ ಆ ಡಿವೈಸಸ್ ಈಗ ಬಂದಿದೆ, ಆ ಟೆಕ್ನಾಲಜಿ ಬಂದಿದೆ. ಆದರೆ ಇಂಡಿಯಾದಲ್ಲಿ ಬರಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಬಟ್ ಅದೇ, ಸೊ ಆಬ್ಜೆಕ್ಟಿವ್ ಪ್ರೂಫ್ ಯಾವಾಗ ನಮಗೆ ಆ ಸಾಬೂತು ಮಾಡಲಿಕ್ಕೆ ಎಂಥದ್ದು ಇಲ್ಲ ಅಂದಲ್ಲಿ ಊಹಾಪೋಹಗಳು ಜಾಸ್ತಿ ಆಗ್ತದೆ. ಸೊ ಈಗ ಸೈಕ್ಯಾಟ್ರಿ ಡೆವಲಪ್ ಆಗಿರೋದೇ ಲಾಸ್ಟ್ 100 ಇಯರ್ಸಲ್ಲಿ. ಅದರಿಂದ ಮುಂಚೆ ಎಂತ ಮಾಡ್ತಿದ್ರು, ಯಾರೇ ಮಾನಸಿಕ ರೋಗದಲ್ಲಿ ಬಳಲುತ್ತಿರೋ ಯಾವುದೇ ಪೇಷಂಟ್ ಇರಲಿ ಅವ್ರನ್ನ ಒಂಥರ ವಿಚಿತ್ರವಾಗಿ ನೋಡ್ತಾಯಿದ್ರು. ಅವನ್ನ ಕೂಡು ಹಾಕೋದಾಗಿರಲಿ, ಅವ್ರನ್ನ ಸುಟ್ಟು ಹಾಕೋದಾಗಿರಲಿ, ಅವ್ರಿಗೆ ಹೊಡೆದು ಅವ್ರ ಮೇಲೆ ಜುಲ್ಮೆ ಮಾಡೋದಾಗಿರಲಿ ತುಂಬ ನಡೀತಾ ಇತ್ತು ಮುಂಚೆ. ಆಮೇಲೆ ಯಾವಾಗ ನಮಗೆ ಇದೊಂದು ಮಾನಸಿಕ ರೋಗ, ಇದಕ್ಕೆ ಟ್ರೀಟ್ಮೆಂಟ್ ಉಂಟು ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮುಂಚಿನ ಕಾಲದಲ್ಲಿ ಈಗ ಯಾವುದೇ ಒಂದು ನಮಗೆ ಅರ್ಥ ಆಗಲಿಲ್ಲ ಅಂದಲ್ಲಿ ಅದ್ರ ಮೇಲೆ ಕತೆ ಕಟ್ಟೋದು ಜಾಸ್ತಿ. ಯಾಕಂದರೆ ನಮಗೆ ಒಂದು ಎಕ್ಸ್ಪ್ಲನೇಷನ್ ಬೇಕು. ಸೊ ಮುಂಚೆ ಏನು ಮಾಡ್ತಾಯಿದ್ರು, ಯಾವುದೇ ಕಾಯಿಲೆ ಬಂದರೂ ಇದು ಪುನರ್ಜನ್ಮದ ತೊಂದರೆ ಇರಬೇಕು, ಹಳೆ ಜನ್ಮದಲ್ಲಿ ಎಂಥದ್ದು ತೊಂದರೆ ಆಗಿತ್ತು ಇವರಿಗೆ, ಅಥವಾ ಇವರಲ್ಲಿ ಒಂದು ಭೂತ ಬಂದು ಸೇರಿಕೊಂಡಿದೆ, ಸೊ ದೇವರು ಬಂದಿದೆ, ಸೊ ಇವರಿಗೆ ಗಾಳಿ ಶಾಖ ಆಗಿದೆ. ಇದು ನಾರ್ತ್ ಕರ್ನಾಟಕದಲ್ಲಿ ನಾವು ಸ್ವಲ್ಪ ನೋಡ್ತೇವೆ, ಗಾಳಿ ಶಾಖ ಆಗಿದೆ. ಇಲ್ಲಿ ಸಹ ಹಾಗೆ ಹೇಳ್ತಾರೆ, ಸ್ವಲ್ಪ ಮಾಟ ಮಂತ್ರ ಆಗಿರಬೇಕು, ನಾವು ಪರಿಹಾರ ಹುಡುಕುವ. ಫಸ್ಟ್ ಯಾವುದೇ ಮೆಂಟಲ್ ಇಲ್ನೆಸ್ ಬರಲಿ, ಫಸ್ಟ್ ನಾವು ಹೋಗೋದು ದೇವರ ಹತ್ರ, ದೈವ ಹತ್ರ, ಅಥವಾ ಫೇತ್ ಹೀಲರ್ಸ್ ಅಂತ ಹೇಳ್ತೇವೆ. ನಾನು ಅದನ್ನು ಅಪೋಸ್ ಮಾಡೋದಿಲ್ಲ. ಯಾಕೆ, ನಾವು ಸಹ ಅದನ್ನೇ ಫಾಲೋ ಮಾಡ್ತೀವಿ. ಇಟ್ಸ್ ಪಾರ್ಟ್ ಆಫ್ ಕಸ್ಟಮ್. ನಾವು ಕುಡ್ಲ ಜನ ಆಗಿ ನನ್ನ ಮನೆಯಲ್ಲಿ ಸಹ ವರ್ಷ ಕೋಲ ನಡೀತದೆ, ಎಲ್ಲ ನಡೀತದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಕಸ್ಟಮ್. ಆದರೆ ಯಾವಾಗ ನಮಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ತೊಂದರೆ ಆಗ್ತದೋ, ನಮ್ಮ ಫಸ್ಟ್ ಅಪ್ರೋಚ್ ಯಾವಾಗಲೂ ಪ್ರೊಫೆಷ್ನಲ್ ಹೆಲ್ಪ್ ಇರಬೇಕು. ಯಾಕೆ, ಈಗ ನಿಮಗೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ ಬಂತು, ಚೆಸ್ಟ್ ಪೇಯ್ನ್ ಬಂತು, ಸಿವಿಯರ್ ಚೆಸ್ಟ್ ಪೇಯ್ನ್, ನೀವೆಲ್ಲಿ ಹೋಗ್ತೀರಾ, ದೇವಸ್ಥಾನ ಹೋಗ್ತೀರಾ? ಇಲ್ಲ, ಡೈರೆಕ್ಟಾಗಿ ಒಂದು ಹಾಸ್ಪಿಟಲ್ ಆ್ಯಂಬುಲೆನ್ಸ್ ಕರೆದು ಬರ್ತದೆ. ಹೌದಾ? ಯಾಕಂದರೆ ನಮಗೆ ಗೊತ್ತುಂಟು ಇದರಿಂದ ನಮಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು ಅಂತೇಳಿ. ಅದೇ ಮಾನಸಿಕ ರೋಗ ಯಾರೋ ಸ್ವಲ್ಪ ವಿಚಿತ್ರವಾಗಿ ಮಾಡ್ತಾರೆ, ನಮಗೆ ಅರ್ಥ ಆಗ್ತಿಲ್ಲ ಎಂತ ಆಗ್ತಾ ಅಂತ ಹೇಳಿದ್ರು ಕೂಡ ಫಸ್ಟ್ ಹೋಗೋದು ನಾವು ಫೇತ್ ಹೀಲರ್ಸ್ ಹತ್ರ. ಆವಾಗ ಏನಾಗ್ತದೆ, ಆ ರೋಗಿಗೆ ಮೊದಲೇ ಅವನಿಗೆ ಅಕ್ಸೆಪ್ಟ್ ಮಾಡಲಿಕ್ಕೆ ಕಷ್ಟ ಇರ್ತದೆ, ನನಗೆಂತೋ ಕಾಯಿಲೆ ಆಗ್ತಾ ಉಂಟು, ನನಗೆ ಮೆಂಟಲ್ ಇಲ್ನೆಸ್ ಉಂಟು ಅಂತೇಳಿ. ನಾವು ಯಾವಾಗ ದೈವರ ಹತ್ರ ಹೋಗ್ತೀವಿ, ಅವನು ನನ್ನ ಕಂಟ್ರೋಲ್ ಇಲ್ಲ, ಇದು ಔಟ್ಸೈಡ್ ಮೈ ಕಂಟ್ರೋಲ್, ಇದನ್ನು ಅವನು ಜಾಸ್ತಿ ನಂಬಲಿಕ್ಕೆ ನೋಡ್ತಾನೆ. ಸೊ ಆವಾಗ ರಿಕವರಿ ಆಗೋದು ತುಂಬ ಸ್ವಲ್ಪ ಕಷ್ಟ ಆಗ್ತದೆ. ಪ್ರೊಫೆಷ್ನಲ್ ಹೆಲ್ಪ್ ತೊಗೊಳ್ಳೋದು ಸಹ ಸ್ವಲ್ಪ ಲೇಟ್ ಆಗ್ತದೆ. ಯಾಕಂದರೆ ಅದು ಪರಿಹಾರ ಅಂತೇಳಿ ಸುಮಾರು ದುಡ್ಡು ಖರ್ಚು ಮಾಡ್ತಾರೆ. ಕೊನೆಗೆ ನಮ್ಮ ಹತ್ರ ಬಂದು ಆಮೇಲೆ ಟ್ರೀಟ್ಮೆಂಟ್ ತಗೊಳ್ತಾರೆ. ಸೊ ಇದೊಂದು ಮೂಢನಂಬಿಕೆ ಏನುಂಟು, ಇದೊಂದು ದೈವದ ತೊಂದರೆ ಇರಬೇಕು, ಅದರ ತೊಂದರೆ ಇರಬೇಕು, ಪುನರ್ಜನ್ಮ ತೊಂದರೆ ಇರಬೇಕು, ಇದರಿಂದ ಮೀರಿ ನಾವು ಸ್ವಲ್ಪ ಮುಂದೆ ಬರಬೇಕು. ಇದನ್ನು ಆದಷ್ಟು ಪ್ರೊಫೆಷ್ನಲ್ ಆಗಿ ನಾವು ಅಡ್ರೆಸ್ ಮಾಡಬೇಕು. ನಾನು ಹಾಗೆ ಹೇಳೋದ್ರಿಂದ ನಾನೇನು ಇದನ್ನು ನಂಬೇಡಿ ಅಂತ ಹೇಳೋದಲ್ಲ. ಇಟ್ ಈಸ್ ಅ ಪಾರ್ಟ್ ಆಫ್ ಅವರ್ ಕಸ್ಟಮ್. ನಾವೇನು ದೇವರಲ್ಲಿ ನಾವು ನಂಬ್ತೀವೋ, ದೈವ ನಂಬ್ತೀವೋ, ಅದು ನಂಬೇ ಇರಬೇಕು. ಬಟ್ ಯಾವಾಗ ಹೆಲ್ತ್ ಇಶ್ಯೂ ಬರ್ತದೋ ಆವಾಗ ಫಸ್ಟ್ ಡಾಕ್ಟರ್. ಮಾನಸಿಕ ಆರೋಗ್ಯದ ಮಹತ್ವದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲಿಕ್ಕೆ ನಾರ್ಮಲ್ ಆಗಿ ಜನಸಾಮಾನ್ಯರು ಏನೆಲ್ಲ ಮಾಡಬೇಕು ಅಂತ ಪ್ರತಿದಿನ? ಓಕೆ. ಸೊ ಇದೊಂದು ಕೆಲವೊಂದು ಬೇಸಿಕ್ ಸ್ಟೆಪ್ಸ್ ಇದೆ. ಸೊ ಎಂಥ ದೊಡ್ಡ ಸರ್ಕಸ್ ಮಾಡಲಿಕ್ಕೆ ಅಂತ ಬೇಡ. ಇದರಲ್ಲಿ ಮೇನ್ ಎಂತ ನಮ್ಮ ಬಯಾಲಜಿಕಲ್ ರಿಥಮ್ ಅಂತ ಹೇಳ್ತೇವೆ. ಅದರಲ್ಲಿ ಫಸ್ಟ್ ಬರೋದು ಸ್ಲೀಪ್, ನಿದ್ರೆ. ಸೊ ನಿದ್ರೆ ಕೆಲವರು 6 to 8 hours ಇಸ್ ಅಡಿಕ್ವೇಟ್ ಅಂತ ಹೇಳ್ತಾರೆ. ಆದರೆ ಡಿಪೆಂಡ್ಸ್ ಅಪಾನ್ ಕೆಲವರ ಪರ್ಸ್ನಾಲಿಟಿ, ಕೆಲವರ ಜೀನ್ಸ್, ಕೆಲವರ ವರ್ಕ್ ಮೆಥಡ್. ನಾನು ಹೇಳೋದು ಅಟ್ಲೀಸ್ಟ್ 7 hours ನಿದ್ರೆ ಮಾಡಿ. 7 hours ಯಾವಾಗ? ಕೆಲವರು ನಾನು 2 ಗಂಟೆಯಿಂದ 9 ಗಂಟೆ ನಿದ್ರೆ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಹೇಗೆ ಅಂತ ಹೇಳಿದರೆ, ನಮ್ಮ ಬಯಾಲಜಿಕಲ್ ರಿಥಮ್ ಹೊರಗಡೆ ಎನ್ವೈರ್ಮೆಂಟಲ್ ರಿಥಮ್ ಜೊತೆ ಸಿಂಕ್ ಆಗಬೇಕು. ಅಂದರೆ ಸನ್ ಯಾವಾಗ ಸೆಟ್ ಆಗ್ತದೆ 6:30, 7 o'clock, ಆವಾಗ ನಮ್ಮ ಡಿನ್ನರ್ ಆಗಿರಬೇಕು. ಸೊ ಆಲ್ಮೋಸ್ಟ್ 2 hours ಪ್ರಯರ್ ಟು ಅವರ್ ಸ್ಲೀಪ್. 9 o'clock ಒಳಗೆ ನಮ್ಮ ಸ್ಕ್ರೀನ್ ಟೈಮ್ ಎಲ್ಲ ಮುಗ್ದಿರಬೇಕು. ಸೊ 1 hour ಮುಂಚೆ ನಾವು ಯಾವಾಗ ನಿದ್ರೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೋ ಆವಾಗ ನಾವು ಯಾವುದೇ ಫಾರ್ಮ್ ಆಫ್ ಸ್ಕ್ರೀನ್, ಮೊಬೈಲ್ ಆಗಿರಲಿ, ಟಿ ವಿ ಆಗಿರಲಿ, ಅಂಥದ್ದೇ ಆಗಿರಲಿ, ನಮ್ಮ ಟ್ಯಾಬ್ಲೆಟ್ಸ್ ಆಗಿರಲಿ, ಯಾವುದೇ ಆಗಿರಲಿ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಅಟ್ಲೀಸ್ಟ್ ಬೈ 10 o'clock ನಾವು ನಿದ್ರೆಗೆ ಹೋಗಬೇಕು. ಆ್ಯಂಡ್ 7 hours ಆಫ್ ಸೌಂಡ್ ಸ್ಲೀಪ್ ಇರಬೇಕು. ಸೊ ಮೇನ್ಲಿ ನಮ್ಮ ಸ್ಲೀಪ್ ಹೈಜೀನ್ ಅನ್ನೋವಂಥದ್ದು ನಾವು ಮೇಂಟೈನ್ ಮಾಡಬೇಕು. ಸೆಕೆಂಡ್ ಒನ್, ಡಯಟ್ ಬಂದಲ್ಲಿ ಹೇಗೆ ನೀವು ಇಷ್ಟು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿ ಹೇಳೋದಿಲ್ಲ ನಾನು. ವೆಜಿಟೇರಿಯನ್ಸ್ ಆದವರಲ್ಲಿ ಕಾಬುಲ್ ಚನಾ ಅಂತ ಬರ್ತದೆ, ಬ್ರೌನ್ ಚನಾ ಬರ್ತದೆ, ಕಿಡ್ನಿ ಬೀನ್ಸ್, ರಾಜ್ಮಾ ಅಂತೇಳಿ ಬರ್ತದೆ, ಆ್ಯಂಡ್ ಪೀನಟ್ಸ್, ಶೇಂಗಾ. ಇದೆಲ್ಲ ನಮಗೆ ಕಾಮನ್ ಆಗಿ ಸಿಗುವಂಥದ್ದು, ಎಲ್ಲೇ ಯಾವುದೇ ಸೂಪರ್ ಮಾರ್ಕೆಟ್ ಹೋದರೂ ಸಿಗ್ತದೆ. ಅದನ್ನು ನಮ್ಮ ಕೈ ಮುಷ್ಟಿ ಅಷ್ಟೇ ಎವ್ರಿ ಡೇ ರಾತ್ರಿ ನಾವು ನೆನೆಸಿ ಬೆಳಗ್ಗೆ ಎದ್ದು ಅದಕ್ಕೆ ಉಪ್ಪು ಹಾಕಿ ಬಾಯ್ಲ್ ಮಾಡಿ ತಿನ್ನಿ. ಸೊ ಹೈ ಅಮೌಂಟ್ ಆಫ್ ಪ್ರೋಟೀನ್, ಫೈಬರ್ಸ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್ ಎಲ್ಲ ಸಿಗ್ತದೆ. ಸೊ ಇಟ್ ಶುಡ್ ಬಿ ಎಂತ ಹೇಳಬೇಕು, ನಮ್ಮ ರೂಟೀನ್ ಡಯಟಲ್ಲಿ ಇರಬೇಕು. ಹಾಗೆ ಬ್ಯಾಲೆನ್ಸ್ ಡಯಟ್ ಅಂದರೆ ಎಂತ ಹೇಳಿದರೆ, ಕೆಲವರಿಗೆ ಟೈಮ್ ಇಲ್ಲ ಅಂತ ಹೇಳಿ ಎಷ್ಟಾಯಿತೋ ಅಷ್ಟು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ 3 ಮೀಲಲ್ಲಿ ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾರೆ. ನಾನು 3 ಊಟ ತಿನ್ನೋದು. ನಾನು ಯಾಕೆ ಹೀಗೆ ಆಗ್ತಾ ಉಂಟು, ನಂಗೆ ಸ್ಟ್ರೆಸ್ ಆಗ್ತಾ ಉಂಟು, ದಪ್ಪ ಆಗ್ತಾ ಇದ್ದೇನೆ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಮೇನ್ಲಿ ನಮಗೆ ಎಷ್ಟು ಕಡಿಮೆ ತಿಂತೇವೆ ಅದು ಮುಖ್ಯ ಅಲ್ಲ, ನಾವು ಎಷ್ಟು ಸ್ಪೇಸ್ ಮಾಡ್ತೇವೆ ನಮ್ಮ ಊಟ, ಅದು ಮುಖ್ಯ. ಸೊ ನಮಗೆ 4 ಇಡ್ಲಿ ನಾವು ತಿನ್ಬೋದು ಬೆಳಗ್ಗೆ ಎದ್ದು ಅಂತ ಹೇಳಿದ್ರೆ, ಅದು ಒಟ್ಟಿಗೆ ತಿನ್ನೋ ಬದಲು 2 ಇಡ್ಲಿ ಬೆಳಗ್ಗೆ, ಒಂದು 2 hours ಆದಮೇಲೆ ಮತ್ತಿನ್ನು 2 ಇಡ್ಲಿ. ಆಗಲಿಲ್ವಾ, ಆಯಿತು, ಒಂದು 2 ಇಡ್ಲಿ ಆವಾಗ ತಿಂತೇನೆ. ಆಮೇಲೆ ನಾನು ಏನು ಹೇಳಿದೆ, ಆ ಪ್ರೋಟೀನ್ ಮಿಕ್ಸ್ ಆಗಿರಲಿ, ಸೀಡ್ ಮಿಕ್ಸ್ ಆಗಿರಲಿ, ಅದನ್ನು 11 o'clock 11:30 ಅಷ್ಟೊತ್ತಿಗೆ. ಸೊ ಆದಷ್ಟು 5 ಮೀಲ್ಸ್ ಮಾಡ್ಲಿಕ್ಕೆ ನೋಡಿ. ಬೆಳಗ್ಗೆಯಿಂದ ಮಧ್ಯದಲ್ಲಿ ಒಂದು, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ. ಸೊ ಇದು ಬ್ಯಾಲೆನ್ಸ್ಡ್ ಮೀಲ್ ಆಯಿತು. ಸೊ ನಮ್ಮ ಡಯಟ್ ಒಂದು ಕವರ್ ಆಯಿತು, ಸ್ಲೀಪ್ ಕವರ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಸೈಸ್, ವೆರಿ ಇಂಪಾರ್ಟೆಂಟ್. ಕೆಲವರು ತುಂಬ ಕನ್ಫ್ಯೂಸ್ಡ್ ಇರ್ತಾರೆ, ಯಾಕಂದರೆ ಈಗ ನಮ್ಮಲ್ಲಿ ತುಂಬ ಆಪ್ಷನ್ಸ್ ಉಂಟು. ಕೆಲವರು ಕ್ಯಾಲಿಸ್ಥೆನಿಕ್ಸ್ ಹೋಗಬೇಕಾ, ಸ್ಟ್ರೆಂತ್ ಟ್ರೈನಿಂಗ್ ಅಥವಾ ಜಿಮ್ ಟ್ರೈನಿಂಗ್ ಮಾಡಬೇಕಾ, ಅಥವಾ ನಾ ಯೋಗ ಹೋಗಬೇಕಾ, ಅಲ್ಲಿ ಹೋಗಬೇಕಾ, ಇದರ ಕನ್ಫ್ಯೂಷನಲ್ಲೇ ಇರ್ತಾರೆ, ಯಾವ್ದು ಬೆಟರ್ ಅಂತೇಳಿ. ಯಾರೀಗ ಬಿಗಿನರ್ಸ್ ಇದ್ದೀರೋ, ಯಾರು ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ, ಅವರು ಜಸ್ಟ್ ಸಿಂಪಲ್ 30 minutes ವಾಕ್ ಇನ್ ಅ ಡೇ ಸ್ಟಾರ್ಟ್ ಮಾಡಿ. ದಟ್ ಹ್ಯಾಸ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ನೀವು ಜಿಮ್ಮಿಗಾದರೂ ಹೋಗ್ಬೋದು, ಯೋಗಕ್ಕಾದರೂ ಹೋಗ್ಬೋದು, ಎನಿ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸಿಗೆ ಹೋಗ್ಬೋದು. ಬಟ್ 30 minutes ಆಫ್ ವಾಕ್ ಏನುಂಟಲ್ಲ, ಅದನ್ನು ನಾವು ಸ್ಕಿಪ್ ಮಾಡಬಾರ್ದು. ಈ 30 minutesನಲ್ಲಿ ನೀವು ಓಡಿ ಅಂತ ಹೇಳ್ತಾ ಇಲ್ಲ ನಾನು, ಜಸ್ಟ್ ಬ್ರಿಸ್ಕ್ ವಾಕ್ ಮಾಡಿ. ಆ ಬ್ರಿಸ್ಕ್ ವಾಕ್ ಮಾಡುವಾಗ ಆಚೆ ಈಚೆ ಬದಿಯವರ ಹತ್ರ ಮಾತಾಡೋದು, ಪಕ್ಕದ ಮನೆ ಹತ್ರ ಹೋಗಿ ಕೇಳೋದು ಎಂತ ಹೋಯ್ತು ಅಡಿಗೆ ಗಿಡಿಗೆ, ಅದೆಲ್ಲ ಮಾಡಬಾರ್ದು. ಸೊ ಆ 30 minutes ನೀವು ಏನು ವಾಕ್ ಮಾಡ್ತಾ ಇದ್ದೀರಾ, ಆವಾಗ ನಿಮ್ಮ ಬ್ರೈನ್, ನನ್ನ ಕಾಲು ಹೇಗೆ ಮುಂದೆ ನಡೀತಾ ಇದ್ದೇನೆ, ನಾನು ಹೇಗೆ ಶ್ವಾಸ ತಗೊಳ್ತಾ ಇದ್ದೇನೆ, ಶ್ವಾಸ ಹೇಗೆ ಹೊರಗಡೆ ಬಿಡ್ತಾ ಇದ್ದೇನೆ, ಇದರ ಮೇಲೆ ಮೈಂಡ್ಫುಲ್ ಆಗಿ ನಮ್ಮ ಎನ್ವೈರ್ಮೆಂಟ್ ಎಂತ ಉಂಟು ಅದ್ರ ಬಗ್ಗೆ ಅಷ್ಟೇ ಅಬ್ಸರ್ವ್ ಮಾಡಿ ನಾವು ವಾಕ್ ಮಾಡಬೇಕು 30 minutes. ಇದಾಯಿತು. ನೆಕ್ಸ್ಟ್, ಈ ಕ್ಯಾಫಿನ್ ಅನ್ನುವಂಥದ್ದು ಒಂದು ಸೈಲೆಂಟ್ ಡ್ರಗ್. ಎಲ್ಲರೂ ನಾನು ಕಾಫಿ ಕುಡಿತೇನೆ ಅಂತ ಹೇಳ್ತಾರೆ, ಕಾಫಿ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾರೆ, ಅಂತ ಕುಡಿತಾರೆ, ಹಾಗೆ ಅಬ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಎಂತ ಆಗ್ತದೆ ಅಂತ ಹೇಳಿದರೆ, ನಮ್ಮ ಕಾರ್ಟಿಸಾಲ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ತದೆ, ಎಸ್ಪೆಷಲಿ ವೆನ್ ಕಾಫಿ ಈಸ್ ಟೇಕನ್ ಟ್ವೈಸ್ ಥ್ರೈಸ್ ಮೋರ್ ದೆನ್ 2 to 3 times ಇನ್ ಎ ಡೇ. ಸೊ ನನ್ನ ರೆಕಮೆಂಡೇಶನ್ ಏನಂತ ಹೇಳಿದರೆ, 5 o'clock ಆದಮೇಲೆ, ಸಾಯಂಕಾಲ ಆದಮೇಲೆ ಎನಿ ಹಾಟ್ ಬೆವರೇಜ್, ಟೀ ಆಗಿರಲಿ, ಕಾಫಿ ಆಗಿರಲಿ, ಅದನ್ನು ಅವಾಯ್ಡ್ ಮಾಡಬೇಕು. ದಟ್ ವಿಲ್ ಸಿಗ್ನಿಫಿಕೆಂಟ್ಲಿ ಎಫೆಕ್ಟ್ ಅವರ್ ಹಾರ್ಮೋನ್ಸ್ ಆ್ಯಂಡ್ ಸ್ಲೀಪ್. ಹಾಗೆ ಬ್ಲ್ಯಾಕ್ ಕಾಫಿಯನ್ನು ಪ್ರಿಫರ್ ಮಾಡಿ. ಸೊ ಆದಷ್ಟು ಬ್ಲ್ಯಾಕ್ ಕಾಫಿ ಈಸ್ ಅ ವೆರಿ ಗುಡ್ ಕಾಫಿ, ದಟ್ ಟು ಶುಗರ್ಲೆಸ್ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಯುವರ್ ಲಿವರ್ ಮೆಟಬಾಲಿಸಮ್ ಆಲ್ಸೋ. ಸೊ ಬ್ಲ್ಯಾಕ್ ಕಾಫಿ ಈಸ್ ರೆಕಮೆಂಡೆಡ್. ಅಲಾಂಗ್ ವಿತ್ ದ್ಯಾಟ್,
ಬೆಳಿಗ್ಗೆ ಹೊತ್ತು ನಿದ್ರೆ ಮಾಡುವಂಥದ್ದನ್ನು ತುಂಬ ಜನರಲ್ಲಿ ನೋಡಿದ್ದೇನೆ. ಸೊ ನನಗೆ ಮಧ್ಯಾಹ್ನ ಒಂದು ನಿದ್ರೆ ಬೇಕಾಗ್ತದೆ, ಇಲ್ಲ ಅಂದರೆ ಸರಿ ಆಗೋದಿಲ್ಲ ಅಂತೇಳಿ. ಸೊ ಇದರಿಂದನೂ ಏನಾಗ್ಬೋದು ಅಂತ ಹೇಳಿದ್ರೆ ಎಗೇನ್ ನಮ್ಮ ಬ್ರೈನ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಸರ್ಕ್ಯಾಡಿಯನ್ ರಿದಮ್, ನಮ್ಮ ಬಯಾಲಜಿಕಲ್ ರಿದಮ್ ಮತ್ತು ಹೊರಗಡೆ ರಿದಮ್, ಸನ್ ರಿದಮ್ಗೆ ಸ್ವಲ್ಪ ಚೇಂಜಸ್ ಬರ್ತದೆ. ಸೊ ಆದಷ್ಟು ಅವಾಯ್ಡ್ ಡೇ ಟೈಮ್ ಸ್ಲೀಪಿಂಗ್. ದೆನ್ ನಮಗೆ ಯಾವುದು ಈಗ ನೀವು ಕುಡಿಲೇಬೇಡಿ, ಸ್ಮೋಕ್ ಮಾಡಲೇಬೇಡಿ, ಅದೆಲ್ಲ ತಪ್ಪು ಅಂತ ಹೇಳಿದ್ರೆ ಈಗ ಜನ್ರೇಷನ್ ಕೇಳೋದಿಲ್ಲ. ಗೋರ್ಮೆಂಟಿಂದ ಲೀಗಲ್ ಇದೆ, ಜನ ಯೂಸ್ ಮಾಡೋದು ಮಾಡ್ತಾರೆ. ಸೊ ನಾನು ಏನು ಹೇಳ್ಬೋದು ಅಂತ ಹೇಳಿದರೆ, ಆಲ್ಕೋಹಾಲ್ ಅಥವಾ ಎನಿ ಡ್ರಗ್ ಫಾರ್ ದಟ್ ಮ್ಯಾಟರ್ ಎಂಥದೇ ನೀವು ಯೂಸ್ ಮಾಡ್ತಾ ಇದ್ರೂ ಅದನ್ನು ನನಗೆ ಡಿಸ್ಟ್ರೆಸ್ನಿಂದ ರಿಲೀವ್ ಮಾಡಲಿಕ್ಕೋಸ್ಕರ ಮಾಡಿಬಿಡಿ. ನೀವು ಅದು ಮಾಡ್ತಾ ಇರೋದು, ಕೆಲವರು ಹೇಗೆ ಮಾಡ್ತಾರೆ, ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತಾರೆ. ಅಂದರೆ ಸುಮಾರು ದಿನ ಆಯಿತು, ಮಂತ್ಲಿ ಒನ್ಸ್ ಆಯಿತು, 2 ವೀಕ್ಲಿ ಒನ್ಸ್ ಆಯಿತು, ನನ್ನ ಫ್ರೆಂಡ್ಸ್ ಗೆಟ್ ಟುಗೆದರ್ ಇದ್ದೇವೆ, ಫಂಕ್ಷನ್ಗೆ ಹೋಗಿದ್ದೇವೆ, ಅಲ್ಲಿ ನಾವು ಮಾತಾಡ್ತಾ ಕುಡಿತಾ ಕ್ಯಾಶುವಲ್ ಆಗಿ ಡ್ರಿಂಕ್ ಮಾಡಿದ್ವಿ ಅಂತೇಳಿ, ಓಕೆ, ದಟ್ ಈಸ್ ನಾಟ್ ಅ ವಾರ್ನಿಂಗ್ ಸೈನ್ ದಟ್ ಇವ್ರು ಡಿಪೆಂಡೆನ್ಸ್ ಹೋಗ್ತಾರೆ ಅಂತೇಳಿ. ಆದರೆ ಇನ್ನು ಕೆಲವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಇಡೀ ದಿನ ಇಷ್ಟು ಕೆಲಸ ಇತ್ತು, ನನಗೆ ಇಷ್ಟು ಸ್ಟ್ರೆಸ್ ಆಯಿತು, ನನಗೆ ಇಷ್ಟು ಟೆನ್ಷನ್ ಆಯಿತು, ನನಗೆ ನಿದ್ರೆ ಬರ್ತಾ ಇಲ್ಲ, ನನಗೆ ಸಮಾಧಾನ ಆಗಬೇಕು, ಅದಕ್ಕೆ ನಾನು ಕುಡಿತೇನೆ, ಅದಕ್ಕೆ ನಾನು ಸ್ಮೋಕ್ ಮಾಡ್ತೇನೆ, ಹೀಗೆ ಹೋಗೋರಲ್ಲಿ ಇಟ್ಸ್ ಅ ವಾರ್ನಿಂಗ್ ಸೈನ್. ಸೊ ಮುಂದೆ ಅವರು ಯಾವುದೇ ಸ್ಟ್ರೆಸ್ ಬರಲಿ ಅಥವಾ ಎಂಥದೇ ತೊಂದರೆ ಇರಲಿ, ಫಸ್ಟ್ ಅವರು ಸಬ್ಸ್ಟೆನ್ಸ್ ಅಥವಾ ಆಲ್ಕೋಹಾಲ್ ಅಥವಾ ಯಾವುದೇ ಒಂದಕ್ಕಾದರೂ ಫಸ್ಟ್ ಅದಕ್ಕೆ ಮೊರೆ ಹೋಗ್ತಾರೆ, ಅದರಿಂದ ಅಡಿಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಸರ್, ಈಗ ಮನೆಯಲ್ಲಿ ಯಾರಾದರೂ ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇದ್ದಾರಂದ್ರೆ ಆ ಕುಟುಂಬದವರು ಅವರಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ? ಓಕೆ, ಸೊ ಫ್ಯಾಮಿಲಿ ಅಂತ ಯಾವಾಗ ಬರ್ತದೋ ದಟ್ ಈಸ್ ಅವರ್ ಫಸ್ಟ್ ಸೊಸೈಟಿ, ಹೌದಾ? ಸೊ ಹ್ಯೂಮನ್ ಒಂದು ಸೋಷಿಯಲ್ ಅನಿಮಲ್ ಆಗಿರೋದೇ ಅದೊಂದು ಎಂತ ಹೇಳ್ತೇವೆ, ಯುನೀಕ್ ಕ್ಯಾರೆಕ್ಟರ್ ದೆನ್ ಎನಿ ಅದರ್ ಅನಿಮಲ್. ಸೊ ಫ್ಯಾಮಿಲಿ ಬಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಯಾವಾಗ ಮೆಂಟಲ್ ಇಲ್ನೆಸ್ ಬಂದಲ್ಲಿ. ಸೊ ನಮ್ಮಲ್ಲಿ ಈಗ ಹೇಗೆ ಅಂತ ಹೇಳಿದ್ರೆ, ಇಂಡಿಯನ್ ಸೊಸೈಟಿಯಲ್ಲಿ ಈಗ ಚೇಂಜ್ ಆಗ್ತಾ ಉಂಟು ವಿತ್ ಲಾಟ್ ಆಫ್ ಎಜುಕೇಷನ್, ಸ್ವಲ್ಪ ಅವೇರ್ನೆಸ್ ಬಂದ ಮೇಲೆ. ಬಟ್ ಈಗ ಸಹ ಹೇಗೆ ಮಾತಾಡ್ತಾರೆ, ಯಾರೋ ಒಬ್ಬ ಒತ್ತಡದಲ್ಲಿದ್ದಾನೆ, ಯಾರೋ ಅಳ್ತಾ ಇದ್ದಾನೆ ಅಥವಾ ತುಂಬ ಟೆನ್ಷನ್ ತೊಗೊಂಡಿರ್ಬೋದು, ಏನೋ ಒಂದು ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿದ್ಮೇಲೆ ಫಸ್ಟ್ ಹೋಗೋದು, ನೀ ಎಂತಕ್ಕೆ ಮಾರೆ ಅಷ್ಟು ಯೋಚನೆ ಮಾಡೋದು, ಇದಷ್ಟು ದೊಡ್ಡ ತೊಂದರೆ ಅಲ್ಲ, ನೀ ಹಾಗೆ ದೊಡ್ಡ ತೊಂದರೆಯಾಗಿ ಯೋಚನೆ ಮಾಡ್ತಿದ್ದೆ, ಅದು ಹಾಗೆ ಯೋಚನೆ ಮಾಡಬೇಡ. ಈ ಕಮೆಂಟ್ಸ್ ಹೇಳೋದನ್ನು ನಾವು ಫಸ್ಟ್ ಅವಾಯ್ಡ್ ಮಾಡಬೇಕು. ಒಂದು. ಇನ್ನೊಂದು, ಬೇರೆಯವರಿಗೆ ನಿನ್ಗಿಂತ ದೊಡ್ಡ ತೊಂದರೆ ಉಂಟು, ಅವರೇ ಸರಿ ಇದ್ದಾರೆ, ನೀನು ಯಾಕೆ ಇಷ್ಟು, ನಿಂಗೆ ಇದೆಲ್ಲ ಉಂಟಲ್ಲ, ಆದರೆ ಯಾಕೀಗೆ, ಈ ಥರ ಕಮೆಂಟ್ಸ್ ಹೇಳೋದು ಸಹ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮೂರನೇದು ಹೇಗೆ ಹೇಳ್ತಾರೆ, ನೀನು ಈ ಟೆನ್ಷನ್ ತಗೊಳ್ಳೋದ್ರಿಂದ ಮನೆಯಲ್ಲಿ ನೋಡಿ ಎಲ್ಲರೂ ಬೇಜಾರಾಗ್ತಾ ಇದ್ದಾರೆ, ನಿನ್ನ ಸಣ್ಣ ಈ ಹಠದಿಂದ ಅಥವಾ ಈ ತೊಂದರೆಯಿಂದ ಬೇರೆ ಎಲ್ಲರಿಗೂ ತೊಂದರೆ ಆಗ್ತಾ ಉಂಟು, ನೀ ಇದಕ್ಕೋಸ್ಕರ ಅದು ನೀನು ಸರಿ ಆಗಬೇಕಲ್ವಾ, ಸ್ಟ್ರಾಂಗ್ ಆಗಿರಿ, ಎಂತ ಆಗೋದಿಲ್ಲ ನಿನಗೆ. ಸೊ ಈಗ ಹೇಗೆ ಅಂದರೆ ಕ್ಯಾಶುವಲ್ ಆಗಿ ಅಪ್ರೋಚ್ ಮಾಡ್ಲಿಕ್ಕೆ ಹೋಗ್ತಾರೆ, ಯಾಕಂದರೆ ಅವರಿಗೆ ಅದು ಎಂಪತೈಸ್ ಮಾಡಲಿಕ್ಕೆ, ಎಂಪತಿ ಅಂದರೆ ಅನುಭೂತಿ, ನಾವು ಅವರ ಜಾಗದಲ್ಲಿ ಇದ್ದು ಅವ್ರಿಗೆ ಎಂತ ಆಗ್ತಾ ಉಂಟು ಅದನ್ನು ನಮಗೆ ತಿಳ್ಕೊಳ್ಲಿಕ್ಕೆ ಸ್ವಲ್ಪ ನಮ್ಗೆ ಕಷ್ಟ ಆಗ್ತದೆ. ಅವಾಗ ಏನು ಅನಿಸ್ತದೆ, ಇವರ ತೊಂದರೆ ಅಷ್ಟು ದೊಡ್ಡ ತೊಂದರೆ ಇಲ್ಲ, ಏನಕ್ಕೆ ಇವನು ಹೀಗೆ ಮಾಡ್ತಾ ಇದ್ದಾನೆ ಅಂತೇಳಿ ಅನಿಸ್ಬೋದು. ಬಟ್ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅದು ನಮಗೆ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮಗೆ ಅದು ಸ್ಟ್ರೆಸ್ ಅಲ್ಲ ಅನಿಸಿರ್ಬೋದು, ಆದರೆ ಅದು ಅವರಿಗೆ ತುಂಬ ಜೋರಾಗಿ ಅಥವಾ ತುಂಬ ತೊಂದರೆಯನ್ನು ಅವರಿಗೆ ಉಂಟುಕೊಡಿಸ್ತಿರ್ತದೆ. ಸೊ ಆ ಟೈಮ್ನಲ್ಲಿ ನಾವು ಏನೇನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿನ್ನೊಟ್ಟಿಗೆ ಇದ್ದೇನೆ, ಸೊ ಐ ಆಮ್ ದೇರ್ ವಿತ್ ಯು, ನೀನೆಂತ ಹೆದರಬೇಡ. ಸೊ ಈ ರಿಯಶ್ಯೂರೆನ್ಸ್ ಎಂತ ಉಂಟು, ನಾನು ನಿನ್ನ ಜೊತೆಗೆ ಇದ್ದೇನೆ ಅಂತ ಹೇಳುವಂಥದ್ದು, ಅದು ತುಂಬ ಕಾಮ್ ಮಾಡಿಸ್ತದೆ. ಯಾರೇ ಆಗಿರಲಿ, ನೀನು ನನ್ನ ಹತ್ರ ಎಂತ ಇದ್ದರೂ ನಿನ್ನ ಹತ್ರ ಶೇರ್ ಮಾಡಬಹುದು, ನೀನೇನು ಬೇಜಾರು ಮಾಡ್ಕೊಳ್ಬೇಡ, ಏನು ಮನಸ್ಸಿನೊಳಗೆ ಇಟ್ಕೊಳ್ಬೇಡ, ಈ ಮಾತನ್ನು ಹೇಳುವಂಥದ್ದು. ಮೂರನೇದು, ನಿನಗೆ ಎಂಥ ತೊಂದರೆ ಉಂಟು ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ನಾವು ಜೊತೆಗೆ ಹೋಗೋಣ, ಯಾವುದೋ ಒಂದು ಹೆಲ್ಪ್ ತೊಗೊಳ್ಳೋಣ, ಸಹಾಯ ತೊಗೊಳ್ಳೋಣ, ಕೌನ್ಸಿಲರ್ ಹತ್ರ ಮಾತಾಡೋಣ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಮಾತಾಡುವ. ನಿನಗೆ ನನ್ನ ಹತ್ರ ಶೇರ್ ಒಂದು ಪರ್ಸ್ನಲ್ ಉಂಟು, ನಂಗೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇದ್ದರೆ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ, ಜೊತೆಗೆ ಹೋಗಿ ಹೆಲ್ಪ್ ತೊಗೊಳ್ಳುವ. ಸೊ ಈ ಎಂಕರೇಜಿಂಗ್ ಫ್ಯಾಕ್ಟರ್ ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಇದೊಂದು ಕಲ್ಚರ್ ಡೆವಲಪ್ ಆದರೆ, ಮೆಂಟಲ್ ಇಲ್ನೆಸ್ನ ನಾವು ಅಪ್ರೋಚ್ ಮಾಡೋದಾಗಿರಲಿ ಅದನ್ನು ಟ್ರೀಟ್ ಮಾಡೋದಾಗಲಿ ತುಂಬ ಸುಲಭ ಆಗ್ತದೆ. ಸರ್, ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜಾಸ್ತಿಯಾಗಿ ಮನೆಯಲ್ಲಿ 98% ಬರಬೇಕು ಅಥವಾ 99% ಬರಬೇಕು, ಪಕ್ಕದ ಮನೆಯವರಿಗಿಂತ ನಿಮ್ದು ಇಷ್ಟು ಪರ್ಸೆಂಟೇಜ್ ಜಾಸ್ತಿ ಇರಬೇಕು ಅನ್ನೋದೊಂದು ಕಾಮನ್ ಸಿಚುವೇಶನ್ ಆಗೋಗಿದೆ. ಸೊ ಕಾಲೇಜ್ ಹೋಗುವಂಥ ಮಕ್ಕಳಿಗೆ ಅಪ್ಪ ಅಮ್ಮ ಅಥವಾ ಪೇರೆಂಟ್ಸ್ ಹೇಗೆ ಗೈಡ್ ಮಾಡಬೇಕು ಅಂತ? ಓಕೆ, ದಿಸ್ ಇಸ್ ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ. ಯಾಕೆ ಹೇಳಿದರೆ, ಈಗ ಸ್ಟೂಡೆಂಟ್ ಸಕ್ಸಸ್ ನಾವು ಮೆಜರ್ ಮಾಡಬೇಕಂತ ಹೇಳಿದ್ರೆ ಮೇಲೆ ಅಕಾಡೆಮಿಕ್ಸ್ ಆಗಿ ಹೋಗಿಬಿಟ್ಟಿದೆ. ಸೊ ಈಗ
ಈಗಿನ ಕಾಲದಲ್ಲಿ ಸ್ವಲ್ಪ ಆ ಸಿಸ್ಟಮ್ ಚೇಂಜಸ್ ಆಗ್ತಾ ಉಂಟು. ಯಾಕಂದರೆ ನಾನು ನೋಡಿದರೆ CBSE ಅಥವಾ ಈ ಥರ ಸ್ಟೇಟ್ ಸಿಲೆಬಸಸ್ ಎಲ್ಲ ಆಗಲಿ ಸ್ವಲ್ಪ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ಅವರ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಸಹ ಗ್ರೇಡಿಂಗ್ ಸಿಸ್ಟಮ್ನಲ್ಲಿ ಇಂಟಿಗ್ರೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ನಾವು ಇವಾಗ ಸಿಸ್ಟಮ್ ಚೇಂಜ್ ಆಗೋ ತನಕ ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ ನಮ್ಮನ್ನು ನಾವು. ಸೊ ಪೇರೆಂಟ್ಸ್ ವತಿಯಿಂದ ನಾನು ಯೋಚನೆ ಮಾಡ್ಬೇಕಂತ ಹೇಳಿದ್ರೆ, ಅವರು ಓದಿ ಬಂದಾಗ ಈ ಸ್ಟ್ರೆಸ್ ಇರಲಿಲ್ಲ. ನಾವು ಓದಬೇಕು, ನಂಗೆ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕಂತಿಲ್ಲ, ಪಾಸ್ ಆದ್ಯ ಅಷ್ಟೇ ಸಾಕು, ಆ ಭಾವನೆ ಇತ್ತು. ಬಟ್ ಅವರು ಯಾವಾಗ ಪೇರೆಂಟ್ ರೋಲ್ ತೊಗೊಂಡ್ರು ಆವಾಗ ಟ್ರೆಂಡಿಂಗ್ ಎಂತ ಇದ್ದಿತ್ತು ಅಂತ ಹೇಳಿದರೆ, ಮಕ್ಕಳು ಯಾರು ಜಾಸ್ತಿ ಓದ್ತಾರೋ, ಯಾರು ಪರ್ಸೆಂಟೇಜ್ ಜಾಸ್ತಿ ತಗೊಳ್ತಾರೋ ಅವ್ರ ಮೇನ್ ಅವ್ರು ತುಂಬ ಹುಷಾರಿದ್ದಾರೆ, ಅದೊಂದು ಪ್ರೈಡ್ ಅಂತೇಳಿ ಬಂದಾಯಿತು. ಸೊ ಯಾವಾಗ ನಾವು ಈ ಎಕ್ಸ್ಪೆಕ್ಟೇಷನ್ ಜೊತೆ ಒಂದು ಮಗುವಲ್ಲಿ ನಾವು ಏನು ಕ್ವಶನ್ಸ್ ಕೇಳೋದಾಗಲಿ ಅವ್ರಿಗೆ ಫೆಸಿಲಿಟೀಸ್ ಕೊಡೋದಾಗಲಿ ಮಾಡ್ತೇವೋ, ಆವಾಗ ಆಬ್ವಿಯಸ್ಲಿ ಈಗ ನಾನೇ ನನ್ನ ಪಾಸ್ಟಿಗೆ ಹೋದರೆ, ನನ್ನ ಸೆಕೆಂಡ್ PU ಟೈಮ್ ಫಸ್ಟ್ PU ಹೋದರೆ, ನಾನು ಪರ್ಫಾರ್ಮೆನ್ಸ್ ಮಾಡೋಕ್ಕಿಂತ ಜಾಸ್ತಿ, ನಾನು ಬರಿಬೇಕಂತ ಹೇಳುವ ಮನ್ಸಿರೋಕ್ಕಿಂತ ಜಾಸ್ತಿ ನನ್ನ ಪಪ್ಪ ಅಮ್ಮನಿಗೆ ಏನಾಗ್ತದೋ, ಅವ್ರು ನಾನೀಗ ಮಾರ್ಕ್ಸ್ ಸರಿ ತೆಗಲಿಲ್ಲ ಅಂದರೆ ಅವ್ರು ಮರ್ಯಾದೆ ಹೋಗ್ತದೋ, ಈ ವಿಚಾರಗಳಲ್ಲಿ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಆಗ್ಲಿಕ್ಕೆ ಹೋಗ್ತೇವೆ. ಆವಾಗ ನಾನು ಏನು ಓದ್ತಾ ಇದ್ನೋ, ನಾನು ಅಕಸ್ಮಾತ್ ಅದು ಇರಲಿಲ್ಲ, ವಿಚಾರ ಇರಲಿಲ್ಲ ಅಂದರೆ ನಾನು ಎಷ್ಟು ಫೋಕಸ್ ಮಾಡ್ಬೋದು ಅಷ್ಟು ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ನೆನ್ಪು ಮಾಡ್ಕೊಳ್ಬೇಕಂದ್ರೆ ನನ್ನ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಇದ್ದರು ಅವಾಗ. ಸೊ ಅವಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ನನ್ನ ಹತ್ರ ಬಂದು, ನಾನು ಒಂದು ಮ್ಯಾಥ್ಸ್ ಎಕ್ಸಾಮ್ ಇತ್ತು ನನಗೆ ಫಸ್ಟ್ PU ಅಲ್ಲಿ, ಸೆಕೆಂಡ್ PU ಅಲ್ಲಿ. ಸೊ ಎಲ್ಲ ಓದ್ತಿದ್ದೆ ನಾನು, ಐ ವಾಸ್ ಗುಡ್ ಇನ್ ಅಕಾಡೆಮಿಕ್ಸ್. ಬಟ್ ಆ ಪ್ರೆಷರ್ ಉಂಟಲ್ಲ ನಿಮಗೆ, ಫಸ್ಟ್ PU ಸೆಕೆಂಡ್ PU ಎಕ್ಸಾಮ್ ಅಂತ ಉಂಟಲ್ಲ, ಆವಾಗ ಎಂತ ಬೇಕಾದ್ರೆ ಮಾಡ್ಬೋದು ನಿಮಗೆ. ಸೊ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿದ್ರೆ ಬರೋಕ್ಕಾಗೋದಿಲ್ಲ, ಓದ್ಲಿಕ್ಕೆ ಆಗೋದಿಲ್ಲ, ಓನ್ಲಿ ನೀನು ಫೇಲ್ ಆದರೆ ಹೇಗೆ, ಕಡಿಮೆ ಮಾರ್ಕ್ಸ್ ಬಂದರೆ ಹೇಗೆ, ಈ ಯೋಚನೆಗಳಿರ್ತದೆ. ಸೊ ನಾನು ಯಾವಾಗ ಟೆನ್ಷನ್ ಇದ್ದನ್ನು ಗೊತ್ತಾಯ್ತು ನೋಡಿದ್ರು ಬಂದು ನನ್ನ ಪೇರೆಂಟ್ಸು, ಎಂತಕ್ಕೆ ಯೋಚನೆ ಮಾಡ್ತಾ ಇದೆಯಾ, ನಿಂಗೆ ಇದೇ ಒಂದು ಜೀವನ ಅಲ್ಲ, ನಿನಗೆ ಮಾರ್ಕ್ಸ್ ಒಂದೇ ಜೀವನ ಅಲ್ಲ, ನೀನು ಅಕಸ್ಮಾತ್ ಇದರಲ್ಲಿ ಫೇಲ್ ಆದರೂ ಸಹ ನಿನಗೆ ಹಲವಾರು ಉಪಾಯಗಳಿದೆ, ನೀನು ಹೇಗಾದರೂ ನೀನು ಇದು ಜೀವನದಲ್ಲಿ ಬದುಕ್ಬೋದು, ವೇರಿಯಸ್ ವೇಸ್ ಉಂಟು ನೀನು ಸಕ್ಸಸ್ಫುಲ್ ಆಗಲಿಕ್ಕೆ, ಇದೇ ಆಗಬೇಕಂತ ನಮ್ಮ ಪ್ರೆಷರ್ ಇಲ್ಲ ಅಂತೇಳಿ. ಬಟ್ ಟ್ರಸ್ಟ್ ಮೀ, ನನ್ನ ಪೇರೆಂಟ್ಸು ಕಾಂಪಿಟೇಟಿವ್ ಇದ್ದರು, ನನ್ನ ಪುಷ್ ಮಾಡ್ತಾಯಿದ್ರು. ಬಟ್ ಯಾವಾಗ ನಾನು ಸ್ಟ್ರೆಸ್ನಲ್ಲಿ ನೋಡಿದ್ರು, ನನ್ನ ಯಾವಾಗ ಸ್ವಲ್ಪ ವರ್ತನೆ ಚೇಂಜ್ ಆಯ್ತು ನೋಡಿದ್ರು, ಆವಾಗ ಈ ರಿಯಶ್ಯೂರೆನ್ಸ್ ಕೊಟ್ಟರು. ಆ ರಿಯಶ್ಯೂರೆನ್ಸ್ ಕೊಟ್ಟ ಮೇಲೆ ನನ್ನ ಥಿಂಕಿಂಗ್ ಹೇಗೆ ಚೇಂಜ್ ಆಯಿತು, ಆಯಿತು ನಾನು ನನ್ನ 100% ಟ್ರೈ ಮಾಡ್ತೇನೆ, ನನಗೆ ಆದಷ್ಟು ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತೇನೆ, ಬರಿತೇನೆ, ಬಟ್ ರಿಸಲ್ಟ್ ನನ್ನ ಕೈಯಲ್ಲಿಲ್ಲ. ಈ ಒಂದು ಬೇಸಿಕ್ ಥಿಂಕಿಂಗ್ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ನಿಮ್ಮ ಕಿಡ್ಸ್ನಲ್ಲಿ ಸಣ್ಣವರಿಂದ ನೀವು ಬೆಳೆಸ್ಬೇಕು. ಹೇಗೆ, ನಿನ್ನ ಎಫರ್ಟ್ ಹಾಕೋದೊಂದು ನೀನು ನಿಲ್ಲಿಸ್ಬೇಡ. ಸೊ ನಾವು ಈಗ ನೀವು ಸ್ಟ್ರೆಸ್ ಕೊಟ್ಬಿಡಿ ಅಂತ ಹೇಳಿದ್ರು ಕೂಡ ಅವ್ರನ್ನ ಫ್ರೀ ಬಿಟ್ಬಿಡಿ, ಮೊಬೈಲ್ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ ನಾನು. ಸೊ ಎಂಥ ಅವ್ರದ್ದು ರೂಟೀನ್ ಉಂಟು, ಅವ್ರು ಎಂಥ ಹಾರ್ಡ್ ವರ್ಕ್ ಹಾಕಬೇಕು, ಎಂಥ ಎಫರ್ಟ್ಸ್ ಹಾಕಬೇಕು, ಅದು ಅವ್ರು ಮಾಡಲೇಬೇಕು, ಅದಕ್ಕೆ ನೀವು ಎನ್ಕರೇಜ್ ಮಾಡಲೇಬೇಕು. ಬಟ್ ರಿಸಲ್ಟ್ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇಡ್ಲಿಕ್ಕೆ ಹೋಗಬೇಡಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲ ನಿನಗೆ 98 ಬರಬೇಕು, 99 ಬರಬೇಕು, ಬೇಡ. ನೀನು 100% ಕೊಡು, ಅದರೊಳಗೆ ಎಷ್ಟು ಬರೋದಿಲ್ಲೋ ಅದು ನಿನ್ನ ಕೈಯಲ್ಲಿಲ್ಲ. ಸೊ ಎಫರ್ಟ್ಸ್ ನಮ್ಮ ಕೈಯಲ್ಲುಂಟು, ರಿಸಲ್ಟ್ ನಮ್ಮ ಕೈಯಲ್ಲಿಲ್ಲ. ಸೊ ಈ ಪ್ರಾಕ್ಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಅವರಿಗೆ ಡಯಟಿಂದ ಹಿಡಿದು ಸ್ಲೀಪ್ನಿಂದ ಹಿಡಿದು ನಾವು ಮಾರ್ಗದರ್ಶನ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಕಾಲದ ಮಕ್ಕಳು ಮೋರ್ ದೆನ್ ಪೇರೆಂಟ್ಸ್ ಪ್ರೆಷರ್ಗಿಂತ ಜಾಸ್ತಿ ಅವ್ರ ಮೇಲೆ ಪ್ರೆಷರ್ ಹಾಕ್ಕೊಳ್ತಾರೆ. ಯಾಕಂದರೆ ಈಗಿನ ಜನ್ರೇಷನ್ ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ, ನಮಗೆ ಸಕ್ಸಸ್ ಬೇಕು, ಇನ್ಸ್ಟೆಂಟ್ಲಿ ಬೇಕು. ಮುಂಚೆ ಹಾಗಿರ್ತಿರ್ಲಿಲ್ಲ, ಅವ್ರು ಸೆಟಲ್ ಮಾಡ್ತಿದ್ರು, ಫೌಂಡೇಶನ್ ಹಾಕ್ತಿದ್ರು, ಮುಂಚೆ ಆಟೋದಲ್ಲಿ ಓಡಾಡ್ತಿರೋರು, ಆಮೇಲೆ ಬೈಕ್ ಕಾರ್ ಹಾಗೆ ಬರ್ತಾಯಿತ್ತು. ಈಗ ಹಾಗಲ್ಲ, ನಂದು ಡಿಗ್ರಿ ಮುಗೀತಾ ನೆಕ್ಸ್ಟೇ ನಾನು ಈಗ ಅಬ್ರಾಡ್ ಟ್ರಿಪ್ ಹೋಗಬೇಕು, ನನಗೊಂದು ಹೊಸ ಕಾರ್ ಬೇಕು. ಸೊ ಸಕ್ಸಸ್ ಈಸ್ ರಿಕ್ವೈರ್ಡ್ ಇನ್ಸ್ಟೆಂಟ್ಲಿ ಈಗ. ಸೊ ಆಗಿನ ಕಾಲದಲ್ಲಿ ಮೊದಲೇ ಅವರ ಮೈಂಡ್ ಸೆಟ್ ಸ್ವಲ್ಪ ಜಾಸ್ತಿ ಪರ್ಫಾರ್ಮೆನ್ಸ್ ಓವರ್ ಪ್ರೆಷರ್ ಹಾಕುವ ಅಥವಾ ಓವರ್ ಎಕ್ಸರ್ಟ್ ಮಾಡುವಂಥ ಇರ್ತದೆ. ಸೊ ಆ ಟೈಮಲ್ಲಿ ನಿಮ್ಮ ಕೆಲಸ ಹೇಗಿರ್ಬೇಕಂತ ಹೇಳಿದ್ರೆ, ಅವರ ಮೇನ್ ಬೇಸಿಕ್ ನೀಡ್ಸ್ ಎಂತ ಉಂಟು, ಊಟದಿಂದ ಹಿಡಿದು ಅಥವಾ ನಿದ್ರೆ, ಇದು ಎರಡರಲ್ಲೂ ನೀವು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಬಿಡಬಾರ್ದು. ಅವನು ಕರೆಕ್ಟಾಗಿ ಸೇಮ್ ಟೈಮಿಗೆ ನಿದ್ರೆ ಮಾಡಲಿ ಎಂಕರೇಜ್ ಮಾಡಬೇಕು, ಟೈಮ್ ಟು ಟೈಮ್ ಫುಡ್ ತೊಗೊಳ್ಲಿಕ್ಕೆ ನೀವು ಎಂಕರೇಜ್ ಮಾಡಬೇಕು. ಪ್ಲಸ್ ನೀವು ಅಕಸ್ಮಾತ್ ಎಕ್ಸಾಮಲ್ಲಿ ಎಂಥದೇ ಆಗಲಿ, ದಟ್ ಈಸ್ ಸೆಕೆಂಡರಿ, ಎಕ್ಸಾಮ್ ರಿಸಲ್ಟ್ಸಿಗೂ ಮತ್ತು ನನ್ನ ನಿನ್ನ ಏನು ರಿಲೇಷನ್ಶಿಪ್ ಉಂಟು, ಬಾಂಡಿಂಗ್ ಉಂಟು, ಅದು ವೆರಿ ಸಪ್ರೇಟ್. ಸೊ ಅದು ಅಫೆಕ್ಟ್ ಆಗೋದಿಲ್ಲ. ನಿನ್ನ ಹೈಯೆಸ್ಟ್ ಪೊಟೆನ್ಷಿಯಲ್ ನೀನು ರೀಚ್ ಆಗ್ಬೋದು, ಅದು ಮಾಡೋ ತನಕ, ಆ ಎಫರ್ಟ್ಸ್ ಹಾಕೋ ತನಕ ನಾನು ನಿಮಗೆ ಸಪೋರ್ಟ್ ಮಾಡ್ತೇವೆ. ರಿಸಲ್ಟಿಂದ ನಮ್ಮದು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ ಮನೋಭಾವನೆಯನ್ನು ನಿಮ್ಮ ಮಗು ಒಳಗೆ ಹಾಕಿದರೆ ದಟ್ ಸ್ಟೂಡೆಂಟ್ ಕ್ಯಾನ್ ಡೂ ಹಿಸ್ ಆರ್ ಹರ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಕಾರ್ಯಕ್ರಮ ನೋಡ್ತಿರೋವಂಥ ವೀಕ್ಷಕರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತ? ಓಕೆ, ಸೊ
ಈಗ ವೀಕ್ಷಕರಲ್ಲಿ ನಂದು ಒಂದು ವಿನಂತಿ ಏನಂತ ಹೇಳಿದರೆ, ನಾವಿಷ್ಟೆಲ್ಲ ಮಾತಾಡಿದ್ವಿ, ಸ್ಟ್ರೆಸ್ ಅಂದರೆ ಏನು, ಖಿನ್ನತೆ ಅಂದರೆ ಏನು, ಆಂಗ್ಸೈಟಿ ಅಂದರೆ ಏನು ಅಂತೇಳಿ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಇದೆಲ್ಲಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ, ನಮ್ಮ ಸಮಾಜದ ಏನು ನಮ್ಮ ಪರ್ಸೆಪ್ಷನ್ ಇದೆ ಮೆಂಟಲ್ ಹೆಲ್ತ್ ಬಗ್ಗೆ, ಅದನ್ನು ಚೇಂಜ್ ಮಾಡುವಂಥದ್ದು. ಸೊ ನೀವು ಹೇಗೆ ದೈಹಿಕ ತೊಂದರೆಗೋಸ್ಕರ ನೀವು ಈಗ ಎಷ್ಟು ನೀವು ನಾಲೆಜಬಲ್ ಆಗಿದ್ದೀರಾ, ಎಷ್ಟು ಸೋರ್ಸಸ್ನ ನೀವು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಾ, ChatGPT ಯೂಸ್ ಮಾಡ್ತಾ ಇದ್ದೀರಾ, ಮೆಡಿಕೇಶನ್ಸ್ ಬಗ್ಗೆ ನಿಮಗೆ ಜಾಸ್ತಿ ನಾಲೆಜ್ ಬಂದಿದೆ ಈಗ. ಸೊ ಇದೆಲ್ಲ ಯಾಕೆಂದರೆ ಕ್ಯೂರಿಯಾಸಿಟಿಯಿಂದ ಆಗ್ತದೆ. ಸೊ ನೀವು ಆ ದೈಹಿಕ ತೊಂದರೆಯನ್ನು ನೀವು ಇಂಟ್ರೆಸ್ಟ್ ಆಗಿ ತಗೊಂಡು ಇದನ್ನು ನಾವು ಸರಿ ಮಾಡಬೇಕು ಅಥವಾ ಇದನ್ನು ಪ್ರಿವೆಂಟ್ ಆಗಬೇಕು ಅಂತೇಳಿ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀರಿ. ಹಾಗೆ ಮೆಂಟಲ್ ಹೆಲ್ತ್ಗೂ ಸಹ ನೀವು ನಿಮ್ಮ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಮ್ಮ ಹಳೆಯ ರೀತಿಯ ಪ್ಯಾಟರ್ನ್ ಆಫ್ ಥಿಂಕಿಂಗ್ ಹೇಗೆ ಉಂಟು, ಫೇತ್ ಹೀಲರ್ಸ್ ಹತ್ರ ಹೋಗೋದಾಗಿರಲಿ, ಅಥವಾ ನಮ್ಮ ಮಾನಸಿಕ ತೊಂದರೆ ಇದ್ದರೂ ಸಹ ನಾವು ಅಥವಾ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ ಹತ್ರ ಹೋಗ್ಬೇಕು ನಮಗೆ. ಯಾಕಂತ ಹೇಳಿದ್ರೆ ಆ ಡಿಪಾರ್ಟ್ಮೆಂಟಿಗೆ ಹೋದರೆ ನಮ್ಮ ಬಿರುದು ಬರ್ತದೆ, ಲೇಬಲ್ ಬರ್ತದೆ, ಇವ್ರು ಸೈಕ್ಯಾಟ್ರಿಕ್ ಪೇಷಂಟ್ ಅಂತ ಹೇಳಿ. ಸೊ ಈ ಥರ ವಿಚಾರಗಳಿಂದ ನಾವು ಯೋಚನೆಯನ್ನು ಚೇಂಜ್ ಮಾಡಬೇಕು. ಯಾಕಂದರೆ ನಾವು ನಮ್ಮ ಪರ್ಸೆಪ್ಷನ್ ಚೇಂಜ್ ಮಾಡಿದ್ರೆ ಸಮಾಜ ಸಹ ಹಾಗೆ ಚೇಂಜ್ ಆಗ್ತಾ ಹೋಗ್ತದೆ. ಆ್ಯಂಡ್ ಇದೊಂದು ಮೇನ್ ಸ್ಟ್ರೀಮಿಗೆ ಬರ್ತದೆ, ಮೆಂಟಲ್ ಹೆಲ್ತ್ ಅನ್ನೋದು ಮೇನ್ ಸ್ಟ್ರೀಮಿಗೆ ಬರ್ತದೆ. ಸೊ ನಮ್ಮ ಓವರ್ ಆಲ್ ಪರ್ಸೆಪ್ಷನ್ ಆಫ್ ಮೆಂಟಲ್ ಹೆಲ್ತ್, ಆಮೇಲೆ ಟ್ರೀಟ್ಮೆಂಟ್ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್. ಸೊ ಅದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇರಲಿ, ಸೊ ಸೈಕ್ಯಾಟ್ರಿಕ್ ಪ್ರಾಬ್ಲಮಿಂದ ಇದು ಜೀವನ ಪರ್ಯಂತವಾ, ಇವರ ಮುಂದೆ ಮದುವೆ ಆಗಬಹುದಾ, ಕೆಲಸದಲ್ಲಿ ತೊಂದರೆ ಆಗ್ತದಾ, ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ನನಗೆ ಅಡಿಕ್ಷನ್ ಆಗ್ತದಾ, ಲಿವರ್ ಕಿಡ್ನಿಗೆ ಎಫೆಕ್ಟ್ ಆಗ್ತದಾ, ಎಂಥದೇ ಡೌಟ್ಸ್ ಇರಲಿ ಅದು ನೀವು ಗೂಗಲ್ ಮಾಡೋದ್ರಿಂದ ಆಗಿರಲಿ ಅಥವಾ ಬೇರೆ ಸ್ಪೆಷಾಲಿಟಿ ಡಾಕ್ಟರ್ಸಿಗೆ ಕೇಳೋದಾಗಿರಲಿ, ನಿಮಗೆ ಅಷ್ಟು ಕ್ಲಾರಿಟಿ ಬರದೇ ಇರಬಹುದು. ಸೊ ಬಂದು ಒಂದು ಪ್ರೊಫೆಷ್ನಲ್ ಹೆಲ್ಪ್ ಅಥವಾ ಒಂದು ಸೈಕ್ಯಾಟ್ರಿಕ್ ಕನ್ಸಲ್ಟೇಷನಲ್ಲಿ ತೊಗೊಳ್ಳೋದ್ರಿಂದ ಏನೂ ನಿಮಗೆ ಲಾಸ್ ಇಲ್ಲ. ಯಾಕಂತ ಹೇಳಿದರೆ ಬಂದ ಸೈಕ್ಯಾಟ್ರಿಸ್ಟ್ ಎಲ್ಲರೂ ನಿಮಗೆ ಫೋರ್ಸ್ ಮಾಡಿ ಟ್ಯಾಬ್ಲೆಟ್ ನುಂಗಿಸೋದಿಲ್ಲ. ಸೊ ಕೆಲವೊಂದು ಡಿಸಾರ್ಡರ್ಸ್ ಉಂಟು, ಯಾವುದಕ್ಕೆ ನಾನೇ ಎಷ್ಟೋ ಪೇಷಂಟ್ ನೋಡಿದ್ದೇನೆ, ಅವರು ಟ್ರೀಟ್ಮೆಂಟ್ ಬೇಕು ಅಂತೇಳಿ ಬಂದಿರ್ತಾರೆ, ಆದರೆ ಅವರಿಗೆ ಅದಕ್ಕೆ ಉಪಯೋಗ ಇರೋದಿಲ್ಲ. ಕೆಲವೊಂದು ಬರೀ ಕೌನ್ಸಿಲಿಂಗಲ್ಲೇ ಸರಿ ಆಗ್ತದೆ, ಕೆಲವೊಂದು ಜಸ್ಟ್ ಸೈಕೋ ಎಜುಕೇಷನ್ಸ್, ಜಸ್ಟ್ ಸಮ್ ಲೈಫ್ ಹ್ಯಾಬಿಟ್ಸ್ ಅಥವಾ ನಮ್ಮ ಡೈಲಿ ರೂಟೀನ್ ಚೇಂಜ್ ಮಾಡೋದ್ರಿಂದ ಸರಿ ಆಗ್ತದೆ, ಕೆಲವರಿಗೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಸೊ ಯಾವುದೇ ಆಗಿರಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ವಿಮರ್ಶೆ ಮಾಡಬೇಕು, ಡಿಸ್ಕಷನ್ ಮಾಡಬೇಕು. ಸೊ ಅದನ್ನು ನೀವು ರೈಟ್ ಪರ್ಸನ್ ಹತ್ರ ಹೋಗಿ ಕೇಳಿದರೆ ಬೆಟರ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಒನ್ ಏನಂತ ಹೇಳಿದರೆ, ನಿಮ್ಮಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಿಮಗೆ ಗೊತ್ತಿರೋರಲ್ಲೇ ಯಾರೇ ಒಂದು ಈ ತೊಂದರೆಯಿಂದ ಅಥವಾ ಯಾವುದೋ ಒಂದು ಮಾನಸಿಕ ರೋಗದಿಂದ, ಮನಸ್ಸಿನ ತೊಂದರೆಯಿಂದ ಬಳಲ್ತಿದ್ದಾರೆ ಅಂತ ಹೇಳಿದಲ್ಲಿ ಅವರನ್ನು ನಾವು ಗುಟ್ಟಾಗಿ ಮಾತಾಡೋದಾಗಿರಲಿ ಅಥವಾ ನಾವೇ ಡಿಸ್ಕಷನ್ ಮಾಡೋದಾಗಿರಲಿ, ಇದನ್ನು ಅವಾಯ್ಡ್ ಮಾಡಿ ಓಪನ್ ಟಾಕ್ಸ್ ಮಾಡಿ. ನೀವು ಅವ್ರನ್ನ ಡೈರೆಕ್ಟ್ ಕನ್ಫ್ರಂಟ್ ಮಾಡಿ, ಎಂಥ ತೊಂದರೆ ಉಂಟು ನಿನಗೆ, ಎಂಥವ್ರ ತೊಂದರೆ ಉಂಟಾ, ನಿನಗೆ ಏನಾದ್ರು ಹೇಳ್ಕೊಳ್ಲಿಕ್ಕೆ ಇಷ್ಟ ಉಂಟಾ, ಹೀಗೆ ಚೇಂಜಸ್ ತೋರ್ತಾ ಇದ್ದೇನೆ, ನಿನಗೆ ಸಹಾಯ ಬೇಕಾ, ನಾನು ಬರ್ತೇನೆ ನಿನ್ನ ಜೊತೆ. ನಾವು ಯಾವಾಗ ಈ ಓಪನ್ ಟಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೋ ಅದೇ ಥರ ಅಕ್ಕಪಕ್ಕದಲ್ಲಿರೋನು, ಯಾಕಂದರೆ ನಾನು ಸುಮಾರು ಎಕ್ಸಾಂಪಲ್ಸ್ ಕೊಡ್ತೇನೆ. ಪೇಷಂಟ್ ಒಟ್ಟಿಗೆ ಬಂದ ಅಟೆಂಡರ್ಗೆ ನಾನು ಪೇಷಂಟ್ ಹತ್ರ ಕ್ವಶನ್ಸ್ ಕೇಳಬೇಕಾದ್ರೆ, ನಿಮಗೆ ಇದುಂಟಾ ಕೇಳಬೇಕಾದ್ರೆ ಅವನಿಗೆ ರಿಯಲೈಸ್, ಅಯ್ಯೋ ನಾನು ಸಹ ಇದು ಎಷ್ಟೋ ವರ್ಷದಿಂದ ತೊಂದರೆ ಇದ್ದಿತ್ತು, ನಾನು ಯಾರಿಗೂ ಹೇಳ್ಕೊಳ್ತಾ ಇರಲಿಲ್ಲ, ಮುಜುಗರ ಆಗ್ತಿತ್ತು ಹೇಳಿದ್ರೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಸರಿಯಾಗಿದ್ದು. ಸೊ ಹಾಗೆ ಎಷ್ಟೊಂದು ಹಿಡನ್ ತೊಂದರೆಗಳಿರ್ತದೆ. ಸೊ ಓಪನ್ ಡೈಲಾಗ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಪರ್ಸೆಪ್ಷನ್ ಏನುಂಟು ಮೆಂಟಲ್ ಹೆಲ್ತ್ ಬಗ್ಗೆ ಅದನ್ನು ಚೇಂಜ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸರ್, ಆ ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ಯಾವ ಟೈಮಿಗೆ ರೋಗಿಯ ಸಂದರ್ಶನಕ್ಕೆ ಲಭ್ಯ ಇರ್ತೀರಂತ ಒಂದು ಮಾಹಿತಿಯನ್ನು ಕೊಡ್ಬೋದಾ? ಎಸ್, ನಾನು ಆದರ್ಶ ಹಾಸ್ಪಿಟಲ್ ಉಡುಪಿಯಲ್ಲಿ ಸೋಮವಾರದಿಂದ ಶನಿವಾರವರೆಗೂ 4 ರಿಂದ 7 ಗಂಟೆ ಸಂಜೆಯ ಟೈಮಲ್ಲಿ ಪ್ರತಿದಿನ ನಾನು ಅವೈಲೇಬಲ್ ಇರ್ತೇನೆ. ಸೊ ಆ ಟೈಮಲ್ಲಿ ಈಗ ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಸೊ OPD ಬೇಸಿಸ್ ಮೇಲೆ ಸಹ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ. ಈವನ್ ಇನ್ ಪೇಷಂಟ್ ಸರ್ವಿಸಸ್, ಅಡ್ಮಿಷನ್ ಸರ್ವಿಸಸ್ ಅವೈಲೇಬಲ್ ಇದೆ. ಯಾರು ಆಲ್ಕೋಹಾಲ್ ಅಥವಾ ಟೊಬ್ಯಾಕೋ ಅಥವಾ ಗಾಂಜಾ, ಯಾವುದೇ ಒಂದು ಡ್ರಗ್ಸ್ ಅಡಿಕ್ಷನಲ್ಲಿ ಸಿಕ್ಕೊಂಡಿದ್ದಾರೆ, ಅವ್ರಿಗೆ ಬಿಡ್ಲಿಕ್ಕೆ ಆಸೆ ಉಂಟು ಆದರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಹ ಅವಕಾಶ ನಮ್ಮ ಹಾಸ್ಪಿಟ್ಲಲ್ಲಿದೆ. ಹಾಗೆಯೇ ಕೆಲವೊಂದು ತೊಂದರೆಗಳಲ್ಲಿ ನಮಗೆ ಕೀಟಮಿನ್ ಥೆರಪಿ ಅಂತ ಹೇಳ್ತೇವೆ. ಇದು ಕೆಲವೊಂದು ರೆಸಿಸ್ಟೆಂಟ್ ಕೇಸಸ್, ಅಂದರೆ ತುಂಬ ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅಥವಾ ತುಂಬ ಸುಸೈಡಲ್ ಇದ್ದಾರೆ ಪೇಷಂಟ್, ಅವ್ರಿಗೆ ತೊಂದರೆಯಿಂದ ಸರಿ ಆಗ್ತಾ ಇಲ್ಲ, ಅಥವಾ ಕೆಲವೊಂದು ಪೇಷಂಟ್ಸ್ಗಳಲ್ಲಿ 4-5 ವರ್ಷದಿಂದ ನನಗೆ ಬೆನ್ನು ನೋವು, ಹೊಟ್ಟೆ ನೋವು, ಕುತ್ತಿಗೆ ನೋವು, ಇದು ನನಗೆ ಸರಿ ಆಗ್ತಾಯಿಲ್ಲ, ತುಂಬ ನರ ಡಾಕ್ಟರ್ ಹತ್ರ ಹೋಗಿರ್ತಾರೆ, ಅಲ್ಲಿ ಹೋಗಿರ್ತಾರೆ, ಇಲ್ಲಿ ಹೋಗಿರ್ತಾರೆ, ಸರಿಯೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ನಾವು ಸೊಮಟೈಸೇಷನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಇಂಥವರಲ್ಲಿ ನಾವು ಕೀಟಮಿನ್ ಥೆರಪಿ ಅಂತ ಒಂದು ಮಾಡ್ತೇವೆ. ಸೊ ಇಟ್ಸ್ 1 to 2 hour ಸೆಷನ್. ಸೊ ಇದರಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ನೋಡಿದ್ದೇವೆ. ಸೊ ಹೀಗೆ ಕೆಲವೊಂದು ಥೆರಪೀಸ್ ಆ್ಯಂಡ್ ಕೆಲವೊಂದು ಸೆಷನ್ಸ್ ಅವೈಲೇಬಲ್ ಇದೆ. ಸೊ ಇದು 4 to 7 ಮಂಡೇ ಟು ಸ್ಯಾಟರ್ಡೆ ಆದರ್ಶ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇರುತ್ತೆ. ಮಾನಸಿಕ ಆರೋಗ್ಯದ ಮಹತ್ವವನ್ನು ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಂತಹ ನಿಮಗೆ ಧನ್ಯವಾದಗಳು ಸರ್.
ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.